ಸ್ವಲ್ಪ ಹಾಕ್ಬೇಕದು ಸ್ವಲ್ಪ. ಇಲ್ಲ ಇಲ್ಲ. ಓ ಬ್ರೋ ಅಷ್ಟಾಗಂಗಿಲ್ಲ ಚಿಕನ್ ತೊಳ್ದಾದ್ಮೇಲೆ ಏನ್ ಮಾಡ್ತೀಯ? ತೊಳ್ದಾದ್ಮೇಲೆ ನಿನ್ ಮಗ ತೊಳಿತೀನಿ ಅದ್ರಲ್ಲಿ. ಇದು ಬರುತ್ತಲ್ಲ ಕ್ಲೋಸಿಂಗ್ ಅದ್ರದ್ದು ಅದು ಅಲ್ಲೇ ಇರುತ್ತೆ. ಅದ್ರದ್ದು ಅದು ನನ್ನ ಹತ್ರ ಇರುತ್ತೆ. ನಿನ್ ಪಕ್ಕದಲ್ಲಿ ಇಕ್ಕೋ, ನನಗ್ ಬೇಕಿದೆ ಕಬಾಬ್ ಮಾಡಕ್ಕೆ. ಅದ್ರ ಪಕ್ಕದಲ್ಲಿ ಇಕ್ಕೋ, ನನಗಿದ್ ಬೇಕು ಕಬಾಬ್ ಮಾಡಕ್ಕೆ. ಪಕ್ಕದ ಸ್ಟವ್, ಅದ್ರ ಪಕ್ಕದ ಸ್ಟವ್ ಅಲ್ಲಿ ಇಟ್ಕೋ. ಅಯ್ಯೋ ದೇವ್ಡಾ ಏಯ್ ಒಗ್ಗರಣೆಗೆ ಏನಿಲ್ಲ, ಮಸಾಲ ಹಾಕ್ಬಿಡೋದು ಅಷ್ಟೇ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಉಪ್ಪು ಖಾರ ಅದೇನೇನ್ ಹಾಕೋದು. ಪ್ರೆಷರಿಗೆ ನಾನೇ ಬಡ್ ಅಂತೀನಿ, ಕುಕ್ಕರ್ ಬಡ್ ಅನ್ನೋ ಅಂತ ಗ್ಯಾರಂಟಿ. It was at this moment that he knew he fucked up. ಮೇಡಮ್ ಹಿಂಗೆಲ್ಲ ಅಂತಾರ. ಮೇಡಮ್ 10 out of 10 ಸಕ್ಕತ್ತಾಗಿದೆ. ನಾವು ಡೀಪ್ ಫ್ರೈಡ್ ಹಾಕ್ತೀವಿ ಗೈಸ್. ಸ್ವಲ್ಪ ಡೀಪ್ ಫ್ರೈಡ್ ಆದ್ರೆ ಇಲ್ಲಿ ರೈಸ್ ಐತೆ, ಹಾಕೊಂಡು ನೆಂಚ್ಕೊಂಡು ತಿನ್ಬೇಕಿದೆ. ಸಕ್ಕತ್ತಾಗಿ ಮಾಡಿದೀವಿ. ನೀವು ಇದು ಮನೇಲಿ ಟೇಸ್ಟ್ ಮಾಡಿದ್ದೀನಿ. ಇದು ಡಿಫ್ರೆಂಟ್ ಟೈಪ್ ಆಫ್ ಪಲಾವು. ನಾವಿಬ್ರು ಎಷ್ಟು ಕೆಟ್ಟದಾಗ ಮಾಡ್ತೀವಿ ನೋಡಿ. ನೀನು ನಮ್ಮವನೇ, ನಾನು ಕೆಟ್ಟದಾಗ ಮಾಡಿದ್ರೆ ನೀನು ಕೆಟ್ಟದಾಗೆ ಮಾಡ್ಬೇಕು. Hey guys, what's up? Welcome back to my YouTube channel. ಸೊ ಇವತ್ತಿನ ಬ್ಲಾಗ್ ಇರೋದು ಫುಲ್ ಕಿಚನ್ ಅಲ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ ಏನಂತ ಅಂದ್ರೆ ಬ್ಲಾಗ್, ನಾನು ತುಂಬಾ ನನ್ನ ಬ್ಲಾಗ್ಸ್ ಅಲ್ಲಿ ಹೇಳಿದ್ದೆ SMR ಒಂದು ಡಿಶ್ ಇದೆ, ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಆಯ್ತು, ಆಮೇಲೆ ಅದೇನಂತಂದ್ರೆ ಚಿಕನ್ ಕಬಾಬ್. ಸೂಪರ್ ಆಗಿ ಮಾಡ್ತಾರೆ SMR. ಓಕೆನಾ? ಸೊ ಇವಾಗ ಅವ್ರು ಇವತ್ತು ನನಗೆ ಮಾಡಿ ತಿನ್ಸ್ತಾರೆ. ನಾನು ಪಲಾವ್ ಮಾಡ್ತೀನಿ, ನಾನು ಚೆನ್ನಾಗಿ ಮಾಡ್ತೀನಿ. ನೋಡ್ತೀನಿ, ಬದುಕಿದ್ರೆ ಹೇಳ್ತೀನಿ. ನಾನ್ ಪಲಾವ್ ಮಾಡ್ತೀನಿ, ಇವ್ರು ಚಿಕನ್ ಕಬಾಬ್ ಮಾಡ್ತಾರೆ. ಸೊ ಹಾಫ್ ನಮ್ಮಿಬ್ರಿಗೂ ಕೆಲಸ ಡಿವೈಡ್ ಆಗುತ್ತಲ್ವಾ, ಅದಕ್ಕೆ. ಸೊ ಇವಾಗ ಎಲ್ಲ ತರ್ಸ್ಕೊಂಡಿದೀವಿ. ಸೊ ಆಲ್ಮೋಸ್ಟ್ ನೀವು ನೋಡ್ಬೋದು ನೋಡಿ, ಚಿಕನ್ ತರ್ಸ್ಕೊಂಡಿದೀನಿ, ಆನಿಯನ್, ನಿಂಬೆ ಹಣ್ಣು ಇದೆಲ್ಲ ತರ್ಸ್ಕೊಂಡಿದೀನಿ. ಸೊ ಇವಾಗ ಬೇಗ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ SMR, ಅಡ್ಗೆ ಮಾಡೋಣ ಇವತ್ತು. ಮಾಡೋಣ, ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಇವಾಗ SMR ಅವರು ಸ್ವಲ್ಪ ಫೋನಲ್ಲಿ ಮಾತಾಡಕಂತ ಹೋಗಿದ್ದಾರೆ. ಅಲ್ಲಿವರೆಗೂ ನಾವು ರೈಸ್ ಪ್ರಿಪೇರ್ ಮಾಡ್ಕೊಳ್ಳೋಣ. ರೈಸ್ ನೀಟಾಗಿ ವಾಶ್ ಮಾಡ್ಬಿಟ್ಟು, ನಾನು ರೈಸ್ ವಾಟರ್ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಇದು ನಮ್ಮನೆ ಅಲ್ಲ. ರೈಸ್ ಇಟ್ಟೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಬಟ್ ನನ್ಗೆ ಎಷ್ಟು ಹಾಕ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಎಷ್ಟು ರೈಸ್ ತಗೊಂಡೆ ಗೊತ್ತಾ? ಚಿಕ್ಕ ಗ್ಲಾಸ್ ಇಂದ 2 ಕಪ್ ರೈಸ್ ತಗೊಂಡೆ. ಸೊ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಲ್ಟ್ ಹಾಕಿದ್ರೆ ಸಾಕು ಅನ್ಕೋತೀನಿ. ಆಗ್ತಿಲ್ಲ ಗೈಸ್, ಒಂದೇ ನಿಮಿಷ. A few moments later. ಉಪ್ಪು ಹಾಕಿದೀನಿ. ಇವಾಗ ಗ್ಯಾಸ್ ಆನ್ ಮಾಡಬೇಡ, ಅದ್ರ ಪಾಡಿಗೆ ಅದಾಗ್ತಾ ಇರುತ್ತೆ. ಸೊ ರೈಸ್ ಇಟ್ಟಾಗಿದೆ ಗೈಸ್. ಇವಾಗ SMR ಅವ್ರು ಬರ್ಬೇಕು. ನಾನಲ್ವರೆಗೂ ಫಸ್ಟ್ ಅವ್ರದ್ದು ಮಾಡ್ಕೊಳ್ಳಿ ಅವರು, ಅದಾದ್ಮೇಲೆ ನಾನು ತುಂಬಾ ಈಸಿ ಇದೆ. ನಂದು ರೈಸ್ ಆದ್ಮೇಲೆ ಮಾಡಕ್ಕಾಗೋದು. ಸೊ ಅದಕ್ಕೆ ಫಸ್ಟ್ ಇವಾಗ ಕಬಾಬ್ ಹೇಗ್ ಮಾಡೋದು ಅವರು ಮಾಡ್ತಾರೆ ಗೊತ್ತಾ, ಅದು ಸಖತ್ತಾಗಿರುತ್ತೆ. ಅದನ್ನ ಹೇಗ್ ಮಾಡೋದಂತ ನಾನು ಡೀಟೇಲ್ ಆಗಿ ನಿಮ್ಗೆ ತೋರಿಸ್ತೀನಿ ಬ್ಲಾಗ್ ಅಲ್ಲಿ. ಸೊ ಲೆಟ್ಸ್ ಗೋ ಗೈಸ್. ಅವಾಗಿಂದ ನಾನು ಗುರು ಎಲ್ಲರೂ ಕುತ್ಕೊಂಡು ಇವ್ರಿಗೆ ಕೇಳಿದೀವಿ ಏನೇನ್ ಬೇಕು ಎಲ್ಲ ಇದೆಲ್ಲ ಚಿಕನ್ ಕಬಾಬ್ ಮಾಡಕ್ಕೆ ಅಂತ. ಅವಾಗಿಂದ ಇಷ್ಟೇ ಅಷ್ಟೇ ಅಂತ ಹೇಳ್ಬಿಟ್ಟು ಎಲ್ಲ ಜೆಪ್ಟೋದು ನಾನೆಲ್ಲ ತೋರ್ಸಿನಿ. ಇದು ಸಾಕಾ, ಚಿಕನ್ ಇಷ್ಟೇ ಸಾಕಾ, ಆನಿಯನ್ ಎಲ್ಲ ತೋರ್ಸಾದ್ಮೇಲೆ ಇವಾಗ ಹೇಳ್ತಾರೆ ಲಾಸ್ಟ್ ಅಲ್ಲಿ ಬಂದು, ಅಯ್ಯೋ ಕರಿ ಲೀವ್ಸ್ ಇಲ್ಲ ಅಂತ. ಇವಾಗ ಮತ್ತೆ ಆರ್ಡರ್ ಮಾಡೋದು, ಮತ್ತೆ 15 ನಿಮಿಷ ವೇಟ್ ಮಾಡ್ಬೇಕು ನಾನು ಅದಕ್ಕೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ತರ ಮಾಡ್ತಾರೆ. ಸೊ ನಮ್ದು ರೈಸ್ ಇವಾಗ ಪ್ರಿಪೇರ್ ಆಗ್ತಿದೆ, ನೀವ್ ನೋಡ್ಬೋದು. ಅಲ್ವರೆಗೂ ನಾವು ಏನು ಮಾಡ್ಕೊಳ್ಳೋದು ಬೇಡ ಸದ್ಯಕ್ಕೆ. ಅವ್ರು ಫಸ್ಟ್ ಆದ್ಮೇಲೆ ನಾವು ಸ್ಟಾರ್ಟ್ ಮಾಡೋಣ, ಬಿಕಾಸ್ ನಮ್ದು ತುಂಬಾ ಈಸಿ ಆಗಿರೋದು ಅದಕ್ಕೆ ಗೈಸ್. ಸೊ SMR ಅವ್ರು ಇವಾಗ ಚಿಕನ್ ತೊಳೆದ್ರು, ಜಸ್ಟ್ ಸ್ಮೆಲ್ ಬರ್ಬಾರ್ದು ಅಂತ ಇವ್ರು ಒಂದು ಟ್ರಿಕ್ ಹೇಳ್ಕೊಟ್ರು. ಏನದು? ಅರ್ಶನ ಹಾಕೊಂಡು ತೊಳಿಬೇಕು. ಅರ್ಶನ ಹಂಗೆ ಮುಖಕ್ಕೆ ಹಾಕೋಬೇಕಾ? ಇದು ಹಾಕೋಬಿಟ್ಟಿದ್ಯಾ? ನಿನ್ಗಿದು ಬೇಕಿತ್ತ ಮಗನೇ? ಅರ್ಶನ ಹಾಕೊಂಡು ತೊಳೆದಿದ್ದಾರೆ. ಅದ್ರ ಜೊತೆ ಲೆಮನ್ ಹಾಕೊಂಡು ಇವಾಗ ಪೀಸಸ್ ಕಟ್ ಮಾಡ್ತಾರೆ. ಓಕೆನಾ? ಅಲ್ಲಿವರೆಗೂ ನಮ್ ರೈಸ್ ರೆಡಿ ಆಲ್ಮೋಸ್ಟ್ ಆಗಿದೆ. ಆಯ್ತು, ಆಮೇಲೆ ರೈಸ್ ನಂಗೆ ಗೊತ್ತಾಗ್ತಿಲ್ಲ ಗೈಸ್, ಅದು ಹೆಂಗ್ ರೆಡಿ ಆಗಿದೆಯೋ ಇಲ್ವೋ ಅಂತ. ಇವ್ರಿಗೆ ಕೇಳ್ದೆ ನಾನು, ಸ್ವಲ್ಪ ನೋಡಿ ಅಂದ್ರೆ ಇವ್ರಿಗೂ ಗೊತ್ತಾಗ್ತಿಲ್ವಂತೆ. ರೈಸ್ ನಂಗೆ ಗೊತ್ತಾಗಲ್ಲ, ನಂಗೂ ಗೊತ್ತಾಗ್ತಿಲ್ಲ. ನಮ್ಮಲ್ಲಿ ಡಿಶಸ್ ನಮ್ಮಲ್ಲಿ ಕುಕ್ಕರ್ ಅಲ್ಲಿ ಇಡ್ತಾರೆ. ನಮ್ಮನೇಲಿ ಇಡ್ತಾರೆ, ನಂಗೆ ಕುಕ್ಕರ್ದು ಭಯ. ಒಂದೊಂದ್ಸಲ ಭಟ್ ಅಂದ್ಬಿಟ್ರೆ ನಿನ್ ಪ್ರೆಷರಿಗೆ ನಾನೇ ಬಡ್ ಅಂತೀನಿ, ಕುಕ್ಕರ್ ಬಡ್ ಅನ್ನೋ ಅಂತ ಗ್ಯಾರಂಟಿ. It was at this moment that he knew he fucked up. ಪ್ರೆಷರ್ ಕೊಡ್ತೀನ ನಾನು? ಬೇಕಂತ ನೀವ್ ತೋರ್ಸ್ಕೊತಿರೋದಲ್ವಾ ನನ್ ಕೆಟ್ಟೋಳು ಅಂತ? ಬೇಕಂತಲ್ಲ, ನಿಜ ಅದು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಆಯ್ತು, ಅಷ್ಟೊಂದು ನಾನು ನಿಂಗೆ ಟಾರ್ಚರ್ ಕೊಡ್ತೀನೇನೋ ವಿತೌಟ್ ಅ ಡೌಟ್. ಅಷ್ಟೇ ಯಾಕಿದ್ಯಾ? ಕಟ್ ಮಾಡು ನನ್ನ ಫ್ರೆಂಡ್ಶಿಪ್. ಏನ್ ಮಾಡ್ತೀಯ ವಿಧಿ ಹಂಗಂತ್ಯಾ? ಬಿಡೋ, ಲೈಫಲ್ಲಿ ಒಬ್ರು ಸ್ಟ್ರೆಸ್ ಕೊಡೋರು ಇರ್ಬೇಕಂತೆ. ಇಷ್ಟೊಂದು ಜಾಸ್ತಿ ಮಾತಾಡ್ತಾವ್ ಗೈಸ್. ಇಲ್ಲಿ ನಿಂತ್ಕೊಂಡಿವ್ನೋ
ಇಷ್ಟೊಂದು ಎಷ್ಟ್ ಮಾತಾಡ್ಬೇಕು? ಚಿಕ್ಕ ವಯಸ್ಸಿಗೆ ಬಿಪಿ ಗಿಪಿ ಎಲ್ಲ ಬಂದ್ಬಿಡುತ್ತೆ ಇಲ್ಲಿಂದ. ಅಯ್ಯೋ ದೇವ್ರೆ, ಸ್ಟ್ರೆಸ್ ಕೊಡೋರು ಇರ್ಬೇಕು, ಬಟ್ ಇಷ್ಟೊಂದು ಕೊಡೋರು, ಅಯ್ಯೋ ಸ್ವಾಮಿ. ಗೈಸ್ ಇವನು ನಾನು ಸ್ಟ್ರೆಸ್ ಕೊಡ್ತೀನಿ ಅಂತಾನೆ ಗೈಸ್. ನಾನು ಯಾಕೆ ಕೊಡ್ತೀನಿ ಅದು ನೋಡಲ್ಲ ಇವನು. ಇವನಂತದ್ದು ಮಾಡ್ತಾನೆ, ಅದಕ್ಕೆ ನನಗೆ ಸ್ಟ್ರೆಸ್ ಆಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಬರೀ ನನ್ನೇ ಮೆಂಟಲ್ ಅಂತ ಪ್ರೊವೋಕ್ ಮಾಡ್ತಾರಪ್ಪ ಎಲ್ಲರ ಹತ್ರ. ಪ್ರವೋಕ್ ಅಲ್ಲಪ್ಪ, ಪ್ರೂವ್ ಅದು. ಪ್ರವೋಕ್ ಏನ್ ಮಾಡ್ಲಿ ಮತ್ತೆ, ನಾನು ಏನ್ ಪ್ರವೋಕ್ ಮಾಡ್ಲಿ? ಪ್ರೂವ್ ಆಗಿರೋದ್ ಏನ್ ಪ್ರವೋಕ್ ಮಾಡ್ಲಪ್ಪ ನಾನು. ನೀನು ಏನ್ ಮಾಡ್ತಿದ್ದೆ ಅದ್ರ ಮೇಲೆ ಫೋಕಸ್ ಮಾಡು. ಚಿಕನ್ ತೊಳ್ದಾದ್ಮೇಲೆ ಏನ್ ಮಾಡ್ತೀಯ? ತೊಳ್ದಾದ್ಮೇಲೆ ನಿನ್ ಮಗ ತೊಳಿತೀನಿ ಅದ್ರಲ್ಲಿ, ಚಿಕನ್ ಅಲ್ಲಿ. ಆಯ್ತು, ಕೆಲ್ಸ ನೋಡು ಬೇಗ. ಓಕೆ ಗೈಸ್. ನಂಗೆ ಬೇಗ ಮಾಡ್ಕೊಡು, ನಂಗೆ ಲೇಟ್ ಆಗ್ತಿದೆ. ಲೇಟ್ ಆಗ್ತಿದ್ರೆ ಹೋಗು, ನಾನು ತಿನ್ಕೊಂತೀನಿ ಮಾಡ್ಕೊಂಡು. ಮೇಡಮ್ ಹಿಂಗೆಲ್ಲ ಅಂತಾರ? ನೀನು ಸೇವೆ ಮೇಡಮ್. ಇವತ್ತು ಒಂದ್ ಅರ್ಧ ಗಂಟೆಗಾದ್ರೂ ಮೇಡಮ್ ಕರಿಯೋ? ಆಗಲ್ಲ. ಕರಿಯಲ್ವಾ? ಕರಿಯಲ್ಲ. ಇಷ್ಟೇನಾ? ಹೌದು. ಇಷ್ಟೇನಾ? ಕಬಾಬ್ ಬೇಕು ಬೇಡ? ಬೇಕು. ಆಯ್ತು, ಎಕ್ಸ್ಟ್ರಾ ಮಾತಾಡ್ಬಾರ್ದು, ನಂಗೆ ಇಷ್ಟ ಆಗಲ್ಲ. ಇವಾಗ ಇವ್ರು ಕಬಾಬ್ ಮಾಡೋದನ್ನ ನಾನು ಸ್ವಲ್ಪ ಮನೆಗೂ ತಗೊಂಡ್ ಹೋಗ್ತೀನಿ. ನಂಗೆ ನೈಟ್ ತಿನ್ನಕ್ಕಾಗತ್ತೆ. ನಮ್ಮ ಮಮ್ಮಿ ದಾಲ್ ಫ್ರೈ ಸಗದಾಗ ಮಾಡ್ತಾರೆ. ಸರಿ ಬಿಡ, ಆಯ್ತು. ನಿಮ್ಮ ಮಮ್ಮಿ ದಾಲ್ ಫ್ರೈ ನಿಮ್ ಮನೇಲಿ ಮಾಡೋದು ಇಲ್ಲ ಮಾಡ್ತಾರೆ, ಇವಾಗ ನಾನು ದಾಲ್ ಫ್ರೈ ಸಗದಾಗ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಚಿಕನ್ ಕಬಾಬ್ ತಿಂತೀನಿ. ಓಕೆ ಗೈಸ್, ಸೊ ಇವಾಗ ನಾನು ನಿಮಗೆ ಚಿಕನ್ ಕಬಾಬಿಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಏನು ಅದು? ಚಿಕನ್ ಕಬಾಬಿಗೆ ಏನೇನ್ ಹಾಕ್ಬೇಕು ಚಿಕನ್ ಕಬಾಬಿಗೆ ಅಂತ ಹೇಳ್ಕೊಡ್ತೀನಿ ನಾನು ಇವಾಗ. ಫಸ್ಟ್ ಆಫ್ ಆಲ್, ಸೊ ಇದು ನಾನ್ ಮಾಡೋದು, ಎಲ್ಲರೂ ಹಿಂಗೆ ಮಾಡ್ಬೇಕಂತ ರೂಲ್ಸ್ ಇಲ್ಲ. ಒಂದ್ ನಿಮಿಷ ಚಾಕು ತಗೊಂಡು. ಏಕೆ? ಓಕೆ, ಫಸ್ಟ್ ನೀವು ಮೇಜರ್ ಥಿಂಗ್ ಮಾಡ್ಬೇಕಾಗಿರೋದು, ಸೊ ಒಂದ್ ನಿಂಬೆಹಣ್ಣು ಕುಯ್ಕೊಳ್ರಿ. ಓಕೆ, ಒಂದ್ ನಿಂಬೆಹಣ್ಣು ಕುಯ್ಕೊಂಡ್ಬಿಟ್ಟು ಚೆನ್ನಾಗಿ ಇಟ್ಕೊಳ್ರಿ. ಅರ್ಧ ನಿಂಬೆಹಣ್ಣು ಸಾಕು, ಜಾಸ್ತಿ ಇಲ್ಲ, ಪೀಸಸ್ ಸ್ವಲ್ಪ ಇರೋದು. ಇನ್ನೊಂದ್ ಸ್ವಲ್ಪ ಚಿಕನ್ ಹಾಕೋ, ಅಷ್ಟೊಂದ್ ಬೇಡ. ಇದಕ್ಕೆ ಇರ್ಬೇಕು, ಟೇಸ್ಟಿ ಬರುತ್ತೆ, ಟೇಸ್ಟ್ ಇರುತ್ತೆ. ಇಲ್ಲ ಇರಲ್ಲ. ಪಲಾವ್ ಚಿಕನ್ ಇಂದನೇ ಚಿಕನ್ ಪಲಾವ್ ಆಗೋದು. ಓಕೆ, ಸೊ ಫಸ್ಟ್ ಅರ್ಧ ನಿಂಬೆಹಣ್ಣು ಫುಲ್ ಸ್ಕ್ವೀಸ್ ಮಾಡ್ಕೊಳ್ರಿ. ಫಸ್ಟ್ ಚಿಕನ್ ವಾಶ್ ಮಾಡಿದ್ರು, ಆಮೇಲೆ ಲೆಮನ್ ಹಾಕೊಂಡ್ರು. ಓಕೆ, ನಿಂಬೆಹಣ್ಣು ಹಾಕ್ದೆ. ಯಾಕಂತಂದ್ರೆ ನಿಮ್ಗೆ ಯಾವತ್ತೋ ಫ್ಲೇವರ್ ಬರ್ತಾ ಇರುತ್ತೆ. ಸೊ ಇಷ್ಟು ಸಖತ್ತಾಗಿರೋ ಫ್ಲೇವರ್ ಬರುತ್ತೆ ಯಾವತ್ತು. ನಾನು ಹೇಳೋದು ನಿಂಬೆಹಣ್ಣಿಂದಾನೇ ಅದು ಫ್ಲೇವರ್ ಬರೋದು. ಇದು ಮಾಡ್ಬೇಕಾದ್ರೂ ಅಷ್ಟೇ, ಮಾಡಿದ್ಮೇಲೂ ಅಷ್ಟೇ ಫ್ಲೇವರ್ ಸಖತ್ತಾಗಿರುತ್ತೆ. ಸ್ವಲ್ಪ ಇರೋ ಕುಕಿಂಗ್ ಚಾನಲ್ ಇರೋ ತರ ಮಾತಾಡ್ತಿಲ್ಲ, ಕುಕ್ ತರ. ಅದಾದ್ಮೇಲೆ ಆಬ್ವಿಯಸ್ಲಿ ಫಸ್ಟ್ ಈಸ್ಟರ್ನ್, ನಾನು ಇದನ್ನ ಯೂಸ್ ಮಾಡೋದು, ಕಬಾಬ್ ಮಸಾಲ. ಬೇರೆ ಯಾವ್ದು ಯೂಸ್ ಮಾಡ್ತಿರೋದಿಲ್ಲ, ಸಖತ್ತಾಗಿ ಟೇಸ್ಟ್ ಬರುತ್ತೆ ಈಸ್ಟರ್ನ್. ಯಾವತ್ತೂ ಕೂಡ ಅಷ್ಟೇ ಯೋಚನೆ ಮಾಡ್ಬೇಡ್ರಿ, ಕಬಾಬ್ ಮಸಾಲ ಯಾವತ್ತು ಜಾಸ್ತಿ ಇದ್ರೇನೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಸೊ ಆದಷ್ಟು ಒಂದ 2 ಇದರಷ್ಟು ಕಬಾಬ್ ಮಸಾಲ ಹಾಕೊಳ್ರಿ. ಆಮೇಲೆ ನಿಂಬೆಹಣ್ಣು ಐತೆ ಇದ್ರಲ್ಲ ಆಲ್ರೆಡಿ. ಆಮೇಲೆ ಒಂದ್ ಸ್ವಲ್ಪ ಖಾರ ಪುಡಿ ಹಾಕೊಳ್ರಿ, 1 ಸ್ಪೂನು, 1/2 ಸ್ಪೂನು, 1.5 ಸ್ಪೂನ್ ಖಾರದ ಪುಡಿ ಹಾಕೊಳ್ರಿ. ಅದಾದ್ಮೇಲೆ ತೆಗ್ದಿಕ್ಬಿಟ್ಟು ಉಪ್ಪು 1/4 ಸ್ಪೂನ್. ಜಾಸ್ತಿ ಆಯ್ತು ಅಂತಂದ್ರೆ ತೆಗ್ದಿಂಗ್ ಹಾಕ್ರಿ, ತಲೆ ಕೆಡ್ಸ್ಕೊಂಡ್ಬಿಡ್ರಿ. ಯಾಕಂದ್ರೆ ಇದು ಕ್ವಾಂಟಿಟಿ ಕರೆಕ್ಟ್ ಆಗಿಲ್ಲ. ಅರ್ಧ ಕೆಜಿ ಇದ್ರೆ ಅರ್ಧ ಕೆಜಿ ಹೆಂಗ್ ಮಾಡೋದಂತ ನಂಗೆ ಗೊತ್ತು. ಸ್ವಲ್ಪ ಕಡಿಮೆ ಐತೆ, ಅರ್ಧ ಕೆಜಿ 2 ಡಿವೈಡ್ ಮಾಡಿದೀವಿ, ಬರೀ ಇಬ್ಬರೇ ತಿನ್ನೋದ್ರಿಂದ ಅದಕ್ಕೋಸ್ಕರ ಜಾಸ್ತಿ ಆಗ್ತಾ ಇಲ್ಲ. ಓಕೆ, ಇದಾದ್ಮೇಲೆ ನಿಮಗೆ ಕಾರ್ನ್ ಸ್ಟಾರ್ಚ್ ಬರುತ್ತೆ. ಇದು ಕಾರ್ನ್ ಸ್ಟಾರ್ಚ್ ಓಪನ್ ಮಾಡ್ಕೊಂತೀನಿ. ಕೇಳ್ತಿದ್ರು ಕಮೆಂಟ್ಸ್ ಅಲ್ಲಿ, ಸೈಡ್ ಹೋಗಿ ಒಂಚೂರು. ವಾಟರ್ ಬಾಲ್ಟ್ ಯಾವಾಗ ಹೋಗ್ತೀರಾ ಅಂತ. ಇದು ಕಾರ್ನ್ ಸ್ಟಾರ್ಚ್. ನಾನೇನೋ ಮಾತಾಡ್ದೆ ಇವಾಗ. ಓಕೆ, ಹೋಗೋಣ ಸೋನ್. ಓಕೆ, ಇದು ಕಾರ್ನ್ ಸ್ಟಾರ್ಚ್. ಇದೇನ್ ಗೊತ್ತಾ ನಿಮಗೆ? ಇದರಲ್ಲಿ ನೀವು ಇದ್ ಮಾಡ್ಬೇಕಾದ್ರೆ 3 ಹಾಕೊಬಹುದು. ಕಬಾಬ್ ಮಾಡ್ಬೇಕಾದ್ರೆ ಒಬ್ಬೊಬ್ರು ಮೊಸರು ಹಾಕೋತಾರೆ, ಒಬ್ಬೊಬ್ರು ಮೊಸರು ಹಾಕೊಂತಾರೆ, ಒಬ್ಬೊಬ್ರು ಇದಾಕೊಂತಾರೆ, ಏನೋ ಮೊಟ್ಟೆ ಹಾಕೋತಾರೆ. ಸೊ ನಾನು ಕಾರ್ನ್ ಸ್ಟಾರ್ಚ್ ಯೂಸ್ ಮಾಡ್ತೀನಿ. ಎಷ್ಟೊಂದ್ ಜನ ಕಾರ್ನ್ ಸ್ಟಾರ್ಚ್ ಯೂಸ್ ಮಾಡ್ತಾರೆ, ಯಾಕಂತಂದ್ರೆ ಮಸಾಲ ಅದು ಹಿಡಿಬೇಕು ಅಂತ. ಅದಾದ್ಮೇಲೆ ಇಲ್ಲಿ ನಿಮಗೆ ಮೆನ್ಸ್ ಕಾಣ್ತಾ ಇರ್ಬೋದು. ಮೆನ್ಸ್ ಏನ್ ಮಾಡ್ತಿರೋ ಗೊತ್ತಾ? ಇರೋಲ್ಲೊಂದು 5 ಮೆನ್ಸ್ ಕಾಳು ತಗೊಂಡ್ಬಿಟ್ಟು 5 ಕಾಳಿಂದ ಇಟ್ಕೊಳ್ರಿ. ನೀವೇಂದ್ರಲ್ಲಾದ್ರೂ ಕುಟ್ಕೊಬಹುದು. ಕುಟ್ಕೊಂಡು ಅದನ್ನ ಇದ್ ಮಾಡ್ಕೊಂಡು ಹಾಕೊಳ್ರಿ. ನೋಡ್ರಿ, ಹಿಂಗ್ ಪೌಡರ್ ಬರುತ್ತೆ. ಪೌಡ್ರ್ ಹಾಕೋಬಹುದಲ್ಲ? ಇದು ಚೆನ್ನಾಗಿರುತ್ತೆ. ಅಷ್ಟೊಂದು ಬೇಕಾಗಲ್ಲ, ಪೌಡರ್ ಬೇಕಾಗಲ್ಲ. 5 ಕಾಳು ಮೆಣಸು ಹಿಂಗ್ ಹಾಕೊಂಡು, ಅದಾದ್ಮೇಲೆ ಕಾರ್ನ್ ಸ್ಟಾರ್ಚ್, ಓಕೆ. ಸೊ ಇದನ್ನ ಸೈಡಲ್ಲಿ ಕನೆಗೆ ತೆಗೆದು, ಇದೆಲ್ಲ ಆದ್ಮೇಲೆ ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಬೇಕು. ಇದ್ರ ಜೊತೆಗೆ ನನಗೆ ಕರಿಬೇವು ಬೇಕು. ಇವಾಗ ಏನ್ ಮಾಡ್ರಿ ಗೊತ್ತಾ? ತೊಳಿಯಲ್ವಾ ಅದನ್ನ? ತೊಳೆದ ನೆಸಿಟಿ ಇರುತ್ತಾ? ತೊಳಿಬೇಕು. ಆಬ್ವಿಯಸ್ಲಿ ತೊಳೆದಿರ್ತಾರೆ. ಹೌದಾ? ಆಬ್ವಿಯಸ್ಲಿ ತೊಳೆದಿರ್ತಾರಂತೆ ಗೈಸ್. ಅನ್ಕೊಂಡಿದೀರಿ ತೊಳೆದಿರ್ತಾರೆ ಅಂತ? ನೀನೇ ಎಲ್ಲ ಅನ್ಕೋ. ಏನ್ ಹೇಳ್ತಾ ಇದ್ರಿ ತೊಳೆದಿಲ್ಲ ಅಂತ ಅಂದ್ರೆ ಅವರು? ಓಕೆ ಗೈಸ್, ಒಂದ್ ಫುಲ್ಲು ಓಕೆ ಹಿಂಗ್ ತೆಗೆದ್ಬಿಟ್ಟು ಹಿಂಗ್ ಹಾಕ್ಬಿಡ್ರಿ. ಏನ್ ಮಾಡ್ರಿ ಗೊತ್ತಾ? ಇದ್ರಲ್ಲಿ ಹಿಂಗ್ ಫುಲ್ ಎಳ್ಕೊಂತಿರಲ್ಲ, ಅದನ್ನ ಚೂರ್ ಮಾಡ್ಕೊಂಡು ಹಾಕೊಡ್ರಿ. ಅವಾಗ ಚೆನ್ನಾಗಿ ಫ್ಲೇವರ್ ಸ್ಪ್ರೆಡ್ ಆಗೋ ತರ ಅನ್ಸುತ್ತೆ. ಫುಲ್ ಚಿಕ್ಕದಾಗಿ ಮಾಡ್ಕೊಂಡು ಹಾಕೊಡ್ರಿ.
ನಾನು ಸಿಸರಲ್ಲೂ ಕಟ್ ಮಾಡ್ಬೋದಿತ್ತು, ಬಟ್ ನನಗೆ ಅದು ಕೈಯಲ್ಲಿ ಹರಿಯಕ್ಕೆ ಇಷ್ಟ ಒಂಥರ, ಅದಕ್ಕೆ ಹರಿತಾ ಇದೆ. Yeah, boy. ಇವಾಗ ಇದೆಲ್ಲ ಆಯ್ತಲ್ಲ, ಇಷ್ಟು ಆಯ್ತು, ಕರೆಕ್ಟಾಗಿ ಆಗಿರುತ್ತೆ. ಇವಾಗ ಇದನ್ನ ನಾನೇನ್ ಮಾಡ್ತೀನಿ, ಇವಾಗ ಒಂಚೂರು ನೀರು ಹಾಕ್ಬಿಟ್ಟು ಕಲಿಸ್ತೀನಿ. ಒಂಚೂರು ಜಸ್ಟ್ ಚೂರು ನೋಡ್ರಿ, ಅಷ್ಟೇ. ಅಷ್ಟು ನೀರು ಹಾಕ್ಬಿಟ್ಟು ಕಲ್ಸ್ಕೊಬೇಕು ಅದನ್ನ ನೋಡ್ರಿ. ಯಾಕಂದ್ರೆ ಕಾರ್ನ್ ಸ್ಟಾರ್ಚ್ ಜಾಸ್ತಿ ನೀರು ತಗೊಂಡ್ಬಿಡುತ್ತೆ. ಏನಕ್ಕೆ ಸ್ವಲ್ಪ ನಾನು ಇದ್ರಲ್ಲಿ ಲೈಟ್ ಆಗಿ ಇದ್ರ ತರ ಕಲಿಸ್ತೀನಿ ಅಂತ ಅಂದ್ರೆ, ಇಲ್ಲ ಕೇಳಿಸ್ಕೊ, ನಿಮಿಷ ಹೇಳ್ತೀನಿ, ಕೇಳಿಸ್ಕೊ. ಏನಕ್ಕೆ ಒಂದ್ ಸ್ವಲ್ಪ ಲೈಟ್ ಆಗಿ ನೀರ್ ತರ ಕಲಿಸ್ತೀನಿ ಅಂತ ಅಂದ್ರೆ, ಇವಾಗ ಇದನ್ನ ಒಂದ್ 10-15 ನಿಮಿಷ ಫ್ರಿಜ್ ಅಲ್ಲಿ ಇಕ್ತೀನಿ. ಫ್ರಿಜ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಇದು ಗಟ್ಟಿ ಆಗುತ್ತೆ. ಸೊ ಅವಾಗ ನೆಟ್ಟು ಕುತ್ಕೊಳ್ಳುತ್ತೆ. ಇನ್ನೊಂಚೂರು ಎಕ್ಸ್ಟ್ರಾ ಆಚೆಗಡೆ ಮಸಾಲ ಉಳ್ಕೊಳ್ಳುತ್ತೆ. ಅದನ್ನ ಮತ್ತೆ ಅದ್ರ ಮೇಲೆ ಪ್ಯಾಟ್ ಮಾಡ್ಬಿಟ್ಟು ಅದಾದ್ಮೇಲೆ ಎಣ್ಣೆಗೆ ಬಿಡ್ಬೋದು ನೀಟಾಗಿ ಅಂತ. ನೋಡ್ರಿ, ಇದು ಜಾಸ್ತಿ ನೀರು ಆಗಲ್ಲ ನೋಡ್ರಿ. ಒಂದ್ ಸ್ವಲ್ಪ ಟೈಟ್ ಆಗಿ ಇಷ್ಟಾದ್ರೂ ಆಗಿರುತ್ತೆ. ಬಟ್ ನೀವು ಅದನ್ನ ಫ್ರಿಜ್ ಅಲ್ಲಿ ಇಕ್ಕಿದಾಗ ಸ್ವಲ್ಪ ಜಾಸ್ತಿ ಟೈಟ್ ಆಗುತ್ತೆ ಆರಾಮಾಗಿ. ಅದಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಪ್ಯಾಕ್ ಮಾಡ್ಕೊಂಡು ಎಣ್ಣೆ ಒಳಗೆ ಬಿಟ್ಕೊಂಡ್ರೆ ಕಬಾಬ್ ಕ್ರೇಜಿ ಆಗಿ ಬರುತ್ತೆ. ನಂಗೆ ಗೊತ್ತಿರೋ ಪ್ರಕಾರ ನಾನು ಕಬಾಬ್ ಟೇಸ್ಟ್ ನನಗೆ ಗೊತ್ತು, ತುಂಬಾ ಚೆನ್ನಾಗಿ ಮಾಡಿರ್ತೀನಿ. ಸೊ ಟ್ರೈ ಮಾಡಂಗಿದ್ರೆ ಮನೇಲಿ ಟ್ರೈ ಮಾಡ್ರಿ. ಇವಾಗ ನಾನು ಇದನ್ನ ಫ್ರಿಜ್ ಅಲ್ಲಿ ಇಕ್ತೀನಿ. ನೆಕ್ಸ್ಟ್ ಸಿಮ್ರನ್ ಟೇಕ್ ಓವರ್ ಮಾಡಿ. ಸಿಮ್ರನ್ ಏನಾಯ್ತು ಅದನ್ನ ಮಾಡ್ತಾಳೆ. ಸೊ ಗೈಸ್, ಇವಾಗ ಫಸ್ಟ್ ನಾವು ಏನ್ ತಗೋಬೇಕು, ಒಂದು ಗ್ರೈಂಡರ್ ತಗೋಬೇಕು, ಆಯ್ತಾ? ಗ್ರೈಂಡರ್ ತಗೊಂಡಾದ್ಮೇಲೆ ನಾವು ಸ್ವಲ್ಪ ಇದು ಹಾಕೋಬೇಕು, ಕೊರಿಯಂಡರ್ ಲೀವ್ಸ್. ಕೊರಿಯಂಡರ್ ಲೀವ್ಸ್ ಇದ್ರ ಮೇಲೆ ಇದು ಕಂಪ್ಲೀಟ್ಲಿ ಬೇಸ್ಡ್ ಕೊರಿಯಂಡರ್ ಮೇಲೆ ಇರುತ್ತೆ, ಅದೇ ಟೇಸ್ಟ್ ಇದಕ್ಕೆ. ಹೌದು. ಅದಾದ್ಮೇಲೆ ಸ್ವಲ್ಪ ಆನಿಯನ್ ಹಾಕ್ತೀನಿ. ಇದು ಎಸ್ಎಂಆರ್ ಅವರು ಕಟ್ ಮಾಡಿರೋದು. ಹೌದು, ಅವಳೇನು ಮಾಡಲ್ಲ, ಆಬ್ವಿಯಸ್ಲಿ ನಾನೇ ಮಾಡಿರ್ತೀನಿ. ಇದು ನಂಗೆ ಕಣ್ಣು ಉರಿಯುತ್ತೆ ಗೈಸ್. ಅದ್ ಹಾಕ್ಬಿಟ್ಟು ರೆಡ್ ಚಿಲ್ಲಿ ಸಾಕ ನಿನಗೆ ಮೂರು ಇಲ್ಲಿ 3 ಚಿಲ್ಲಿ ಹಾಕ್ತಾ ಸಪ್ಪೆ ಇರುತ್ತೆ, ನನಗೆ ಖಾರ ಬೇಕು. ಆಮೇಲೆ ಚಿಲ್ಲಿ ಜೊತೆಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದಿತ್ತಲ್ಲ ಡೈರೆಕ್ಟ್? ಇಲ್ಲ, ನಾನು ಇದನ್ನ ಹಾಕೋದು. ಶುಂಠಿ ತಗೊಂಡು ಹಾಕಿದೀನಿ. ಅದಾದ ನಂತರ ನಾವು ಇದು 5 ಇದು ತಗೋತೀವಿ, ಬ್ಲಾಕ್ ಪೆಪ್ಪರ್ ಥಿಂಗು. ಬ್ಲಾಕ್ ಪೇಪರ್ದು ಥಿಂಗ್ ತಗೊಳಲ್ಲ ನಾವು, ಬ್ಲಾಕ್ ಪೇಪರ್ 5 ತಗೊಂತೀವಿ. ಇಲ್ಲಿ ಸುಮ್ಮನೆ ಇರ್ತೀಯ? 1 2 3 4 5 ಬ್ಲಾಕ್ ಪೇಪರ್ ಬೀಜಗಳು ತಗೊಂಡು ಇವಾಗ ಇದು 2 ತಗೊಳ್ಳೋಣ. 2 ಇದು ಗೊತ್ತಲ್ವಾ, ಲವಂಗ ಅಂತಾರೆ ಇದಕ್ಕೆ. ಲವಂಗ, ಕ್ಲೋಸ್ ಅಂಡ್ 1 ಇಲೈಚಿ. ಇಲೈಚಿ ಅಂದ್ರೆ ಗೊತ್ತಾ ಕೃಷ್ಣಿಗೆ? ಅದ ಹಂಗೆ ಹಾಕ್ಬಿಡೋದಾ? ಓಪನ್ ಗೀಪನ್ ಮಾಡಲ್ವಾ? ಎಷ್ಟು ಮಾಡ್ತೀನಿ ಅಷ್ಟು ಇಡಿ. ಮರ್ತ್ಬಿಟ್ಟವಳೆ ಅನ್ಸುತ್ತೆ ಗೈಸ್. ಲಾಸ್ಟ್ ಟೈಮ್ ಬೇರೆ ತರ ಮಾಡಿದ್ಲಿ, ಈ ಟೈಮ್ ಬೇರೆ ತರ ಮಾಡ್ತಾವಳೆ. ಅವ್ರ ಅಮ್ಮನ ಹತ್ರ ವಾಯ್ಸ್ ರೆಕಾರ್ಡಿಂಗ್ ಕಳಿಸ್ಕೊಂಡ್ ಮಾಡ್ತಾವಳೆ. ವಿಡಿಯೋದಲ್ಲಿ ಇದ್ರದ್ದು ಇದು ಬರುತ್ತಲ್ಲ ಕ್ಲೋಸಿಂಗ್, ಅದ್ರದ್ದು ಅದು ಅಲ್ಲೇ ಇರುತ್ತೆ. ಅದ್ರದ್ದು ಅದು ನನ್ನ ಹತ್ರ ಹಾಕಿರುತ್ತೆ. ಸ್ವಲ್ಪ ನೀರು ತಗೊಂಡು ಇಷ್ಟು ಸಾಕಷ್ಟು ಸಾಕು. ಜಾಸ್ತಿ ಆಗಿದ್ಬೇಡ. ಇಲ್ಲ ನೀನ್ ಅದಕ್ಕೆ ಹಾಕ್ಬೇಕಲ್ಲ, ಜಾಸ್ತಿ ಇದು ಕಲಿಸ್ಬೇಕಲ್ಲ ರೈಸ್ಗೆಲ್ಲ. ಇವಳು ಅಡಿಗೆ ಮಾಡ್ತಾ ಇದ್ದಾಳ ಅಥವಾ ನಾನು ಹೇಳ್ಕೊಡ್ತಾ ಇದ್ದೀನೋ ಅರ್ಥ ಆಗ್ತಾ ಇಲ್ಲ. ಅದಾದ್ಮೇಲೆ ಸ್ವಲ್ಪ ಇದನ್ನ ತೊಳಿಯೋಣ. ತೊಳ್ದ ನಂತರ ಇದ್ರೊಳಗೆ ಹಾಕ್ಬೇಡ. ಇದ್ರೊಳಗೆ ಹಾಕಿದ ನಂತರ ನಾವು ನೋಡ್ಬೋದು ಈ ತರ ಆಗುತ್ತೆ. ಅದನ್ನ ಹಿಂಗ್ ಮಾಡ್ಬಿಡೋಣ. ಹಂಗಂಗ್ ಮಾಡ್ಬಿಡೋದಲ್ಲ, ಅದನ್ನ ಕ್ಲೋಸ್ ಮಾಡೋಣ. ಇದಕ್ಕೆ ಅದ ಹಾಕೋಣ. ಇದಕ್ಕದಲ್ಲ, ಅದನ್ನ ಸ್ವಿಚ್ ಹಾಕೋಣ. ಅದಕ್ಕೂ ಇದು ಮಾಡು. ಎಲ್ಲದಕ್ಕೂ ನೀನ್ ಇದು ಅದು ಅಂತ ಹೇಳ್ತಾ ಇರ್ಬೇಡ. ಏನು ಉಪಯೋಗ ಆತರ ಹೇಳ್ಬಿಟ್ಟು. ಇದು ಆನ್ ಮಾಡೋಣ. ಇದು ಸ್ವಿಚ್ ಬಾಕ್ಸ್ ಆನ್ ಮಾಡೋಣ. ಆನ್ ಮಾಡ್ಬಿಟ್ಟು ಅಲ್ಲ, ಅವಾಗ್ಲೇ ಅಂದಲ್ಲ ಆನಿಯನ್ ಕಟ್ ಮಾಡಿದಕ್ಕೆ ಎಲ್ಲ ನಾನೇ ಮಾಡ್ಕೊಡ್ತಿದ್ದಂತ. ಚಿಕನ್ ನಾನು ತೊಳ್ದಿದ್ದು, ಅದು ಹೇಳು. ನಂದು ಮಾತ್ರ ಹೇಳಲ್ಲ ಏನು. ಎಲ್ಲಿ ತೊಳ್ದೆ? ಜನನೇ ನೋಡಿದ್ರೆ ನಾನ್ ತೊಳಿತಾ ಇದ್ದಿದ್ದು, ನೀನ್ ತೊಳ್ದೆ ಅಂತ ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ಇದರಿಂದ ಪ್ಯಾಕೆಟ್ ತೆಗ್ದು ನಾನು ಪ್ಯಾಕೆಟ್ ಇಂದ ನೀನ್ ತೆಗೆದ್ಬಿಟ್ರೆ ಅದ್ ನೀನ್ ತೊಳೆದ್ಬಿಟ್ಟಂಗ? 2 ಸಲ ಅರ್ಶನ ಎಲ್ಲ ಹಾಕ್ಬಿಟ್ಟು ತೊಳೆದು ನಾನು. ಸರಿ ಬಿಡಪ್ಪ, ಆಯ್ತು. ಓಕೆ, ಅರ್ಶನ ಹಾಕದೇ ಗೊತ್ತಿಲ್ಲ, ನಾನ್ ಹೇಳ್ಕೊಟ್ರದೊಳಗೆ ಇವಳು ಅರ್ಶನ ಹಾಕಿ ತೊಳೆದ್ಬಿಟ್ಲಂತೆ. ಯಾಕಷ್ಟು ಘಾಟ್ ಹೊಡಿತೈತೆ? ಚಿಲ್ಲಿ 1 ಬದಲು 3 ಹಾಕಿದ್ದೇನೆ. ಹೊಸ ಬೆಳಕು ಸ್ಪೈಸಿ ಬೇಕು ಅಂದೆ, ಒಳ್ಳೆ ಶಾತರ ಇರಬಾರ್ದು. ಅದಕ್ಕೆ ಇದಾಕ್ಬಿಡು, ಒಂದ್ ಟೊಮೆಟೊ ಮಿಕ್ಸ್ ಹೊಡೆದ್ಬಿಡು ಹಂಗೆ ಪಟ್ಟಂತ. ಇವಾಗ ಒಂದ್ ಹೊಡಿ, ಇಲ್ಲಾಂದ್ರೆ ಖಾರ ಘಾಟ್ ಹೊಡಿಯುತ್ತೆ, ಅದು ಆಚೆ ಬರ್ಬೇಕಾದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಹೆಂಗಾರು ಆಗ್ತೇ ಇದಕ್ಕುಂಟ. ಚೆನ್ನಾಗ್ ಬಂದಿಲ್ಲ ಅಂದ್ರೆ ನೀನೇ ಮಾಡಿರೋದು. ನಾನ್ ಜವಾಬ್ದಾರಿ. ಟೊಮೆಟೊ ಹಾಕು ಒಂದ್ ಅರ್ಧ. ಹಿಂಗ್ ಮಾಡ್ತಾಳೆ ಅಂತ ಅಂದ್ರೆ ಇವಳು, ಅವಳಿಗೆ ಗೊತ್ತಿಲ್ಲ ಏನ್ ಮಾಡ್ತಾ ಇದ್ದಾಳೆ ಅಂತ. ಅವಾಗಿಂದ ಒಂದ್ 40 ಸಲ ರೆಕಾರ್ಡಿಂಗ್ ಕಳ್ಸ್ಕೊಂಡವಳು. ಅವ್ರ ಅಮ್ಮ ಹೇಳ್ರದ್ನ ಕಿವಿ ಹತ್ರ ಇಟ್ಕೊಂಡ್ ಮಾಡ್ತಾ ಇಲ್ಲ. ಫೋನ್ ನನ್ ಕೈಲೈತೆ, ಅವಳದೊಳ್ಳೆ ಒಳಗಾಗ್ತಿರೋದು. ಇಲ್ಲ ಅಂತ ಅಂದ್ರೆ ಫೋನ್ ಇದೇ ಫೋನ್ ಇದ್ರೆ ಅದ್ರಲ್ಲಿ ಕೇಳಿಸ್ಕೊಂತ ಕೂತ್ಕೊಂಡ್ರು ಅವಳು. ಹುಡುಕ್ತಾ ಟೊಮೆಟೊ ಏನು ಹುಡುಕ್ತಾ ಇದ್ದಾಳೆ. ತಗೊಂಬಾ ಬೇಗ. ಟೊಮೆಟೊ ಹಾ
ತಂಬ ಬೈಲಿ ಮಾಡು ಕಟ್ ಮಾಡು ಬಾಯ್ಲಿ ಅಂತ ಕರೆದ್ಬಿಟ್ರೆ ಬಂದ್ಬಿಡ್ತೀಯಾ मतलब वो अलग ही लेवल का बंदा था। ಜಾಸ್ತಿ ಬೇಡ ಹಾಳಾದ್ರೆ ನೀನು, ಹೆಂಗ್ ಹಾಳಾಗ್ಬಿಡುತ್ತೆ ನೀನ್ ಹೆಂಗಾರು ಮಸಾಲ ಮಾಡ್ಬೇಕು ಅದನ್ನ. ಹಾಳಾದ್ರೆ ನೀನು, ಹಾಳಾಗಿಲ್ಲ ಅಂದ್ರೆ ನಾನು. ಅದೇ ಕಾಳಾಗಿಲ್ಲ ಅಂದ್ರೆ ನೀನು ಸಾಕು ತೆಗಿ. ಯಾವಾಗ ನೋಡೊಂದ್ಸಲ ಸ್ಮೆಲ್ ಅಷ್ಟೇ ಘಾಟ ಐತೆ ಹಂಗೆ. ಹಾಳಾದ್ರೆ ನಿಂಗೆ ಇವಾಗ ನಗ್ಬಿಡು ನೀನು, ಹಾಳಾದ್ರೆ ನಿನ್ನ ಹತ್ರ ಮಾತಾಡ್ತೇನೆ. ಸಿಂಕೆ ಆರ್ಬಿಡುತ್ತೆ ನಿನ್ ಮೈ ಮೇಲೆ. ವಾಟರ್ ತಾನೆ ಲೇ, ಅದನ್ನ ಇವಾಗ ಹಿಂಗೆ ಯೂಸ್ ಮಾಡ್ತಾರೆ, ಅದನ್ನ ಯಾರು ಯೂಸ್ ಮಾಡ್ತಾರೆ? ಇವಾಗ ಸೋಪ್ ಯೂಸ್ ಮಾಡ್ಬೇಡ, ಇವಾಗ ಆಬ್ವಿಯಸ್ಲಿ ಇವಾಗ್ಲೇ ಟಚ್ ಆಗುತ್ತೆ. ಯಾರು ಯೂಸ್ ಮಾಡ್ತಾರೆ? ಲೂಸ್ ಏನೇ ನೀನು. ಯಾವ್ದು ಟಚ್ ಆಗುತ್ತೆ? ಇವಾಗ ಹೆಂಗಾರು ಇವಾಗ ಕುಕ್ ಮಾಡ್ತಾರೆ, ಇವಾಗ ಯಾರು ಸೋಪ್ ಯೂಸ್ ಮಾಡ್ತಾರೆ? ಇವಾಗ ಅಲ್ಲೇ ಅದ್ರಲ್ಲಿ ಉಳ್ಕೊಂಡ್ಬಿಡುತ್ತೆ ಸೋಪ್ಸ್ ಎಲ್ಲ. ಹಂಗೆ ವಾಶ್ ಮಾಡಿ ಹಾಕ್ಬಿಡ್ಬೇಕು ಪಟ್ಟಂತ. ಸೋಪ್ ಗೀಪ್ ಇಟ್ಕೊಂಡು ಹಾಕಕ್ ಹೋಗೋಳೆ. ಥೂ ಎಷ್ಟು ಗಲೀಜ್ ಇವಳು. ಏನ್ ಮಾಡ್ಬೇಕನ್ನೋದು ಗೊತ್ತಿಲ್ಲ ಹುಡುಗಿಗೆ. ತೊಳೆಯೋದು ಬಿಡ್ವೇನೋ? ನೀನ್ ತೊಳ್ದಾ? ಈ ತರ ಮಾತಾಡ್ತೀಯ ಬ್ಲಾಗ್ ಅಲ್ಲಿ ನಿನ್ನ ಹತ್ರ? ನೀನ್ ತೊಳ್ದ ಅಂದಿದ್ದು ಇದನ್ನ? ಚಿಕನ್ನ ಹಾ ಹಾಕು, ಮಾಡಾಯ್ತು. ಅಷ್ಟೇನೋ ಎಣ್ಣೆ ಹಾಕೋಬೇಕಲ್ಲ? ಎಲ್ಲ ನಾನೇ ಹೇಳ್ತೀನಿ. ಮತ್ ನೀನೇನಕ್ ಮಾಡ್ತಾ ಇದ್ದೀನಿ? ನಾನೇ ಮಾಡ್ಬಿಡ್ತೀನಿ ಅದನ್ನ. ಸುಮ್ನೆ ಹಿಡ್ಕೋತಾಗಿ. ನೀನು ಫೋಕಸ್ ಮಾಡು. ಅಲ್ಲೈತ ಎಣ್ಣೆ? ಇಲ್ಲಿ ಇಲ್ವಾ? ನನ್ಗೇನೋ ಗೊತ್ತು, ನಿಮ್ಮ ಮನೆ ಇದು. ನಿಂಗೇನ್ ಕನ್ಸ ಬಿದ್ದಿರುತ್ತೆ. ನಿನ್ ಪಕ್ಕದಲ್ಲಿ ಇಕ್ಕೋ, ನನಗ್ ಬೇಕಿದು ಕಬಾಬ್ ಮಾಡಕ್ಕೆ. ಹಾ? ಅದ್ರ ಪಕ್ಕದಲ್ಲಿ ಇಕ್ಕೋ, ನನಗಿದ್ ಬೇಕು ಕಬಾಬ್ ಮಾಡಕ್ಕೆ. ಪಕ್ಕದ ಸ್ಟವ್, ಅದ್ರ ಪಕ್ಕದ ಸ್ಟವ್ ಅಲ್ಲಿ ಇಟ್ಕೋ. ಅಯ್ಯೋ ದೇವ್ಡಾ ಏಯ್ ಆಯ್ತು ಅಷ್ಟೇ. ಹಾಕು, ಎಣ್ಣೆ ಹಾಕು. ಸೀದೋಗುತ್ತೆ ಇಕ್ಕಿ. ಅದೇನೆ ನೀರು, ಬೆಂಕಿ ಹತ್ತರೆ ನೀರ್ ಸೀದೋಗಲ್ವೇನೆ? ಗೊತ್ತಾ, ನನ್ ಎಲ್ಲದಕ್ಕೂ ನೀನು ತುಂಬಾ ಬೈತಿದೆ ಅನ್ಸುತ್ತೆ. ಎಲ್ಲಿ ಬೈದೆ ನಾನು? ರಾಗ ಹೇಳಿ ಬೇಡ, ಆರಾಮಾಗಿ ಮಾತಾಡು. ಆರಾಮಾಗಿ ಮಾತಾಡತ್ತಾರ ನಾನು ಮಾಡ್ತೀವಿ. ಅದ್ರಲ್ಲಿ ಸೀದೋಗಲ್ವಾ? ನೋಡಿ ಹೊಗೆ ಬರ್ತೈತೆ. ಬೇಗ ಎಣ್ಣೆ ಹಾಕು. ನೀರ್ ಮೇಲೆ ಯಾರೋ ಎಣ್ಣೆ ಹಾಕ್ತಾರ? ಬಾಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಮಾಡಕ್ ಬರಲ್ಲ ಅಂದ್ರೆ ಹೇಳು, ಹೇಳ್ಕೊಡ್ತೀನಿ. ಸೊ ಗೈಸ್, ಇವಾಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಆದ್ಮೇಲೆ ಈ ತರ ನಾವ್ ಒಂದ್ ಪಾತ್ರೆ ತಗೋತೀವಿ. ಪಾತ್ರೆ ತಗೊಂಡಾದ್ಮೇಲೆ ಈ ತರ ಒಂದು ಎಣ್ಣೆನ ನಾವ್ ಎಷ್ಟು ಸ್ಪೂನ್ ಹಾಕ್ಬೇಕು? 5 ಸ್ಪೂನ್? 3 ಸ್ಪೂನ್. 3 ಸ್ಪೂನ್ ಸಾಕಾ? 3 ಸ್ಪೂನ್ ಹಾಕ್ಬಿಟ್ಟು ಈ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಾದ್ಮೇಲೆ ಸ್ವಲ್ಪ ರೈಸ್ ತಗೊಂಡು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ ಪಲಾವ್ ರೆಡಿ. ಈಸಿಯೆಸ್ಟ್ ಪಲಾವ್ ಇನ್ ದ ಹೋಲ್ ವರ್ಲ್ಡ್ ಅಂದ್ರೆ ನಂದೇ. ನಿಂದಲ್ಲ, ಅದು ಅರ್ಧ ನಂದೇ ಇರುತ್ತೆ ಅದ್ರಲ್ಲಿ. ನಿಂದು ಸುಮ್ಮನೆ ಹೆಸರಿಗಷ್ಟೇ ನಿಂದು. ಸಾಕಾ? ಫ್ರೈ ಮಾಡಕ್ ಸಾಕದ್ ಬೇಜಾರಾಯ್ತು. ಇಲ್ವೋ, ಕಮ್ಮಿ ಆಗುತ್ತೆ. ನೀನ್ ಮಾಡೆ ಫಸ್ಟ್. ಆಯ್ತು, ಕಡಿಮೆ ಹಾಕು. ಎಲ್ಲ ಇದು ಆಯಿಲ್ ಮಾಡಾಕ್ ಬಿಡು. ಆಯಿಲ್ ಇದ್ರೇನೆ ಕಣೋ ಅಡಿಗೆ ಚೆನ್ನಾಗಿರೋದು. ಇನ್ನೊಂದ್ ಹೊತ್ತು ಹಾಕು. ಇಲ್ಲ, ಹತ್ತಿ ಯಾಕೆ ಜಾಸ್ತಿ ಆಗಲ್ವಾ? ಫ್ರೈ ಮಾಡಕ್ ಯಾರೇ ಅಷ್ಟು ಆಯಿಲ್ ಹಾಕ್ತಾರೆ? ಸುಷಿಮಾ, ಸುಷಿಮಾ ನಿನಗೆ ಗೊತ್ತಾಗಲ್ಲ ಸುಷಿಮಾ, ಹೆಣ್ಮಕ್ಳದು. ಸರಿ ಆಯ್ತು. ನೀನ್ ಎಷ್ಟ್ ಮಾತಾಡ್ಬೇಕು ಅಷ್ಟು ಏನಾಗ್ಬೇಕು ಇವಾಗ ಒಗ್ಗರಣೆಗೆ? ಒಗ್ಗರಣೆಗೆ ಏನಿಲ್ಲ, ಮಸಾಲ ಹಾಕ್ಬಿಡೋದು ಅಷ್ಟೇ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊ. ಫ್ರೈ ಮಾಡಾದ್ಮೇಲೆ ಉಪ್ಪು ಖಾರ ಅದೇನೇನ್ ಹಾಕೋದು? ಉಪ್ಪು ಹಾಕ್ತಿವಿ, ಧನಿಯಾ ಪೌಡರ್ ಹಾಕ್ತಿವಿ. ಧನಿಯಾ ಪೌಡರ್ ಯಾಕೆ ಹಾಕ್ತಿದೀವಿ? ಧನಿಯಾ ಪೌಡರ್ ಹಾಕ್ಬಾರ್ದ? ಗೊತ್ತಿಲ್ಲ, ನಿನಗ್ ಗೊತ್ತಿಲ್ವಾ? ಸರಿ, ಒಂದೇ ನಿಮಿಷ ಬ್ರೇಕ್ ಪ್ಲೀಸ್. A few moments later. ಸೊ ಗೈಸ್, ನನ್ ಬದಲು SMR ಮಾಡ್ತಾ ಇದ್ದಾರೆ ಇವಾಗ. ಅವಳಿಗೆ ಭಯ ಅಂತ ಗೈಸ್. ದೂರ ಇಟ್ಬಿಟ್ಟು ಹಾಕು. ಓ, ಹಾಳು ಮಾಡ್ದ. ಸ್ವಲ್ಪ ಅದ್ರ ಜೊತೆ ನೀರ್ ಹಾಕೋ. ನಂಗೆ ಗೊತ್ತು, ನೀನ್ ಆರಾಮಾಗಿತ್ತು. ಥ್ಯಾಂಕ್ ಯು. ಸಾಕು ಸಾಕು ಶಶಿ. ಆಯ್ತು. ನೀನ್ ಪಲಾವ್ ಮಾಡ್ತಿದ್ದೆ, ಅನ್ನ ಸಾರು ಮಾಡ್ತಿದ್ದೆ ನೀನು. ಏನು ಗೊತ್ತಾ, ಇದ್ರೊಳಗಡೆ ಸ್ವಲ್ಪ ತುಂಬಿರುತ್ತಲ್ಲ, ಸೊ ಇದ್ರಲ್ಲಿ ತುಂಬಿರುತ್ತಲ್ಲ, ಅದನ್ನೆಲ್ಲ ವೇಸ್ಟ್ ಮಾಡ್ಬಿಡ್ರಿ. ಆಬ್ವಿಯಸ್ಲಿ ಇದ್ರಲ್ಲಿ ಆದ್ರೆ ಚೆನ್ನಾಗುತ್ತೆ, ಯಾಕಂದ್ರೆ ಇದು ಗ್ರೇವಿ ಅಷ್ಟು ಚೆನ್ನಾಗಿ ಬರುತ್ತೆ. ಹಿಂಗ್ ಚೆನ್ನಾಗಿ ಶೇಕ್ ಮಾಡ್ಕೊಂಡು ಎಲ್ಲ ಬಂದ್ಬಿಡುತ್ತಲ್ಲ, ಸೊ ಅದನ್ನು ಕೂಡ ಹಿಂಗ್ ತೆಗೆದ್ಬಿಟ್ಟು ಬಿಟ್ಬಿಡ್ರಿ ಇದ್ರೊಳಗಡೆ. ಜಾಸ್ತಿ ಆಗುತ್ತೆ ಶಶಿ. ದೇವ್ರಣೆ ಜಾಸ್ತಿ ಆಗಲ್ಲ, ಸೆಟಲ್ ಆಗ್ಬೇಕಾದ್ರೆ ಆರಾಮಾಗಿ ಆಗುತ್ತೆ. ಸಮಾಧಾನ ಮಾಡ್ಕೊ, ನಂಗೆ ಗೊತ್ತು. ಓಕೆ, ಚೆನ್ನಾಗಿ ಅದು ಫ್ರೈ ಆಗ್ಬೇಕು. ಓಕೆ, ಫ್ರೈ ಆಗುತ್ತೆ ಇವಾಗ. ಫ್ರೈ ಆದ್ಮೇಲೆ ಚಿಕನ್ ಹಾಕ್ಬೇಕು. ಆರಾಮಾಗಿ ಫ್ಲೇಮ್ ಅಲ್ಲಿ ಇದು ಮಾಡ್ಕೊ. ಸೊ ಗೈಸ್, ಅವ್ರು ಫ್ರೈ ಮಾಡ್ತಾ ಇದಾರೆ ಇವಾಗ. ಸರಿ, ಹೇಳು ಏನೇನು ಹಾಕೋದು? ಹಾ, ಹೇಳು, ಹಾಕ್ತೀನಿ. ಇದಾಕು ಸಾಲ್ಟು, ಧನಿಯಾ, ಹಲ್ದಿ, ಧನಿಯಾ, ಅರ್ಶಿನ. ಪಕ್ಕ ಧನಿಯಾ ಆಯ್ತಾ? ಸಾಲ್ಟ್ ಜಾಸ್ತಿ ಹಾಕ್ಬೇಡ, ನನಗೆ ಗೊತ್ತು, ಪ್ಲೀಸ್. ಅಷ್ಟು ಹಾಕು ಸಾಕು. ಇವಾಗ ಇದು ತಗೋ, ಅರ್ಶಿನ ಸ್ವಲ್ಪ ಹಾಕ್ಬೇಕದು, ಸ್ವಲ್ಪ. ಇಲ್ಲ ಓ ಬ್ರೋ, ಅಷ್ಟು ಹಾಕಂಗಿಲ್ಲ. SMR ಅಷ್ಟು ಹಾಕಂಗಿಲ್ಲ. SMR ಎಲ್ಲೋ ಆಗ್ಬಿಡುತ್ತೆ. ಹೆಂಗೆ ಎಲ್ಲ ಆಗ್ಬಿಡುತ್ತೆ? ಹೋಗಪ್ಪ, ನನ್ನ ಊಟ ನೀನ್ ನನ್ನ ಮಾತು ಕೇಳಲ್ಲ ಅಂದ್ರೆ ನೀನ್ ಯಾವ ಸೀಮೆ?
ಧನಿಯಾ ಪೌಡರ್ ನೋಡಿಲ್ಲ ಗೊತ್ತಿಲ್ವ ನೀನ್ ಹೇಳು ಅದನ್ನ ನನಗೆ ಅದೇ ಅನಿಸ್ತೈತೆ. ಏನೇನೋ ಹಾಕ್ಬಿಟ್ಟು ಹಾಳು ಮಾಡ್ಬಿಡ. ಹಾಕ್ಬೇಕು ಅರ್ಧ ಸ್ಪೂನ್ ಹಾಕಿ ಸಾಕು. ಸಾಕಾ? ಹಾಕ್ಬೇಕಾ? ಯಾರಾದ್ರೂ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರೋರು ಕುಕ್ ಬರ್ತಿದ್ದಾರೆ. ಯಾರು ತುಂಬಾ ಚೆನ್ನಾಗಿ ಅಡ್ಗೆ ಮಾಡೋರು ಅಕಸ್ಮಾತ್ ಏನಾದ್ರು ನನ್ನ ಇದು ನೋಡ್ಬಿಟ್ರೆ ಕುಕಿಂಗ್ ನ ಇಬ್ರು ಮಾಡ್ತಿರೋದು. ಮಾಡ್ತಿರೋದು ಅಂತ ನನ್ನ ಸೇರಿಸ್ಬೇಡ. ನಾವಿಬ್ರು ಎಷ್ಟು ಕೆಡ್ದಾಗ ಮಾಡ್ತೀವಿ ನೋಡಿ. ನೀನು ನಮ್ಮವನೇ. ನಾನ್ ಕೆಡ್ದಾಗ ಮಾಡಿದ್ರೆ ನೀನು ಕೆಟ್ಟದಾಗೆ ಮಾಡ್ಬೇಕು ಆಯ್ತಾ? ಸರಿ, ಇವಾಗ ಇದಕ್ಕೆ ಏನಾಗ್ಬೇಕು ಹೇಳಾಯ್ತು. ಅದ್ ಮಿಕ್ಸ್ ಮಾಡು, ಸ್ವಲ್ಪ ಟೇಸ್ಟ್ ಮಾಡು. ಅದಕ್ಕೆ ಇವಾಗ ಟೊಮ್ಯಾಟೊ ಹಾಕ್ಬೇಕಾಗಿದ್ದು. ಹಾಕೋಣ? ಕಟ್ ಮಾಡ್ತೀಯಾ? ಟೊಮೊಟೊ ಅವಾಗ್ಲೇ ಹಾಕಿತ್ತು, ಅದ್ರ ಫ್ಲೇವರ್ ಹಾಳಾಗ್ಬಾರ್ದು. ಮೇಜರ್ ಘಾಟ್ ಇರ್ತಲ್ಲ ಅದ್ರೂ ಹೊಡಿಬಾರ್ದು ಅಂತ ಆಗ್ದೆ ನಾನು. ಸೊ ಆಮೇಲೆ ಮಕ್ ಕೊಡ್ದಂಗ ಆಗುತ್ತೆ ಅದು. ಹೇಳು ಗೈಸ್, ನಾನೇ ಮಾಡ್ತಾ ಇದೀನಿ ಫುಲ್ ಅಂತ. ಗೈಸ್ ಎಲ್ಲ ಫುಲ್ ನಾನೇ ಅವಾಗಿನ ಮಾಡ್ತಿರೋದು ಅಂತ ಹೇಳಕ್ ನಾನು ಇಷ್ಟಪಡಲ್ಲ, ಯಾಕಂದ್ರೆ ನಿಮ್ ಕಣ್ಣಿಂದ ನೀವು ನೋಡಿದೀರಾ ಅಂತ. ನಾನು ದಡ್ಡಿನೂ ಅಲ್ಲ ಹೇಳ್ಬಿಡಕ್ಕೆ. ಇಷ್ಟನಾ? ಬೇರೆ ಏನು ಇಲ್ವಾ ಹಾಕೋದು? ಟೊಮೆಟೊ ಲಾಸ್ಟ್ ಹಾಕೋದು, ಚಿಕನ್ ಎಲ್ಲ ಹಾಕದ್ಮೇಲೆ. ಇವಾಗ ಚಿಕನ್ ಡೈರೆಕ್ಟ್ ಇದನ್ನೆಲ್ಲ ಹಾಕಿದ್ಮೇಲೆ ಟೊಮೊಟೊ ಲೋ ಏನೋ ನೀನ್ ನನ್ ಮಾತೆ ಕೇಳ್ತಿಲ್ವಲ್ವೋ. ನೀನ್ ಇಷ್ಟ ಬಂದಂಗ ಮಾಡ್ತಿದ್ಯೋ. ನಿನ್ ಕಬಾಬಾಗ ಹಂಗೆ ಅಡ್ಡ ಬಂದ ನಾನು. ಅವಾಗ ಹಾಳಾದ್ರೆ ನಿಂಗೈತೆ ಶಶಿ. ಚೆನ್ನಾಗಾದ್ರೆ ನಂಗೆ ಹೋಗೋ. ಹೇಳು. ಹೋಗಲಿ, ಟೇಸ್ಟ್ ಮಾಡ್ತೀಯ ಅಟ್ಲೀಸ್ಟು. ನೀನ್ ಮಾಡ್ಬಿಡು, ಕೊಡ್ತೀನಿ ನಂಗೆ ಕೈಗೆ. ಹಿಡ್ಕೋ ಕ್ಯಾಮ್ರಾ ಮುಖಕ್ಕೆ. ಕೈ ಏನಾಗಲ್ಲ, ಗೊತ್ತಾಯ್ತು ನಂಗೆ. ನೆಕ್ಕೊಂಬಿಡು, ನೆಕ್ಕೊಂಬಿಡೆ ಬೇಗ. ಹಾಕ್ಬೇಕು. ಮತ್ತೆ ಉಪ್ಪು ಕಡಿಮೆ ಅಂತ ಹೇಳ್ತೀಯ? ಉಪ್ಪಿಲ್ಲ ಮತ್ತೆ ಇದು ಉಪ್ಪಿಲ್ಲ ಅಷ್ಟೇ. ಸಾಕು. ಬಿಡು. ಓ ಇವನು ಹಾಳು ಮಾಡ್ದ ಡಿಶ್ಶು. ಡಿಶ್ಶು ಮಾಡ್ತಿರೋದು ನಾನು, ಹೆಸರಿಗೆ ಇವಳು ಡಿಶ್ಶು. ಎಷ್ಟು ಕಷ್ಟ ಗೈಸ್. ಚಿಕನ್ ತೊಳೆಯೋದ್ರಿಂದ ಹಿಡಿದು ತರಕಾರಿ ಕಟ್ ಮಾಡೋದ್ರಿಂದ ಹಿಡಿದು ಕೊನೆಗೆ ಬೇಯಿಸೋದಕ್ಕೂ ನನ್ನೇ ನಿಲ್ಸ್ಬಿಟ್ಟವಳು. ಸೊ ನಾನ್ ಮಾಡ್ತಿರ್ಬೇಕಾದ್ರೆ ಇವನೇ ಬಂದು ಮಾಡೋದು. ನಾನ್ ಮಾಡ್ತೀನಿ ಅಂತ. ಇವಾಗ ನನ್ ಮೇಲೆ ಎಲ್ಲ ಏನು ಸರಿ ದುಡ್ಕೊ. ನಂಗೇನು ಅಯ್ಯೋ, ನನಗೆ ಯಾವ್ದಕ್ಕೂ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ. ನಾನು ಎಲ್ಲಾ ಕೆಲಸಗಳು ಮಾಡ್ತೀನಿ. ಅದು ಇವಾಗ ಆರಿದ್ರೆ ಏನ್ ಮಾಡ್ತೀಯ ಫೇಸ್ಗೆ? ನೀ ಈ ತರ ಇನ್ಸೆಕ್ಯೂರ್ ಈ ತರ ಭಯ ಪಡಿಸ್ಬಿಡ್ತೀಯ. ಅವಾಗ ನಾನು ನಿಂಗೆ ಕೊಡ್ತೀನಿ ಅಂತ ನೀನ್ ಅನ್ಕೊಂಡು ಆಮೇಲೆ ಕ್ಯಾಮ್ರಾ ಮುಂದೆ ಅಂತೀಯ. ಬಟ್ ನೋ ನಾನೇ ಮಾಡ್ತೀನಿ. ಪರವಾಗಿಲ್ಲ ಹಾರಿಲ್ಲ ಅಂತ ನನಗೆ ಗೊತ್ತು. ಸರಿ, ಪಕ್ಕದಲ್ಲಿ ಇವಾಗ ಆಯಿಲ್ ಇಕ್ತೀನಿ, ನೋಡೋಣ ಅದು ಹೆಂಗ ಆರಲ್ಲ. ಯಾಕೆ ನೀನ್ ಆಯಿಲ್ ಇಟ್ಟು ನಾನು ಕಬಾಬ್ ಮಾಡೋದು ಬಿಡ್ವಾ? ಇದೇನೋ ಆಗ್ತೈತೆ ನೋಡಿ ಅಷ್ಟೇ. ಇದಕ್ಕೇನ್ ಆಗ್ತೈತೆ ಅಂತ ಅರ್ಥ ಆಗ್ತಿಲ್ಲ. ನಿನ್ನೆವರೆಗೂ ಚೆನ್ನಾಗಿತ್ತು. ನಿನ್ನೆವರೆಗೂ ನಾನು ನೆನ್ನೆದ್ ಮಾಡ್ತಾ ಇದ್ದೆ. ಇವಾಗ ಚಿಕನ್ ಹಾಕು, ಚೆನ್ನಾಗಿ ಇವಾಗ ಬಾಯ್ಲ್ ಆಗುತ್ತೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೊತ್ತು. ನೋಡ್ರಿ ಗೈಸ್, ಇದು ಸ್ವಲ್ಪ ತಿಕ್ಕಾಗಬೇಕು. ಅದ್ರ ಜೊತೆಗೆ ಇವಾಗ ಚಿಕನ್ ಹಾಕಿದ್ರೆ ಚೆನ್ನಾಗಿ ಬೇಯ್ಕೊಂಡ್ಬಿಡುತ್ತೆ ಜೊತೆನಲ್ಲಿ. ಸೊ ಹಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಚಿಕನ್ ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ಇದ್ರೆ ಒಳ್ಳೇದು, ಯಾಕಂದ್ರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳುತ್ತೆ ನಿಮಗೆ. ಚಿಕನ್ದು ಎಲ್ಲ ಇದಕ್ಕೆ ಬಿಟ್ಕೊಂಡ್ಬಿಡುತ್ತೆ ರೈಸ್ಗೆ. ಇಲ್ಲ ಅಂತ ಅಂದರೆ ಏನೋ ಅಡ್ಜಸ್ಟ್ ಮಾಡ್ಬೇಕು ಅಂದರೆ ಮಾಡ್ಕೊಳ್ರಿ. ಬಟ್ ಇದು ನೀವು ನಾರ್ಮಲ್ ಪಲಾವ್ ಮಾಡಿದ್ರು ಚೆನ್ನಾಗಿರುತ್ತೆ ವಿತೌಟ್ ಚಿಕನ್. ಇದಕ್ಕೆ ಒಂದು ಏನಾರು ಬೇರೆ ಏನಾರು ಆ ಇಂಗ್ರೀಡಿಯೆಂಟ್ ಚೆಕ್ ಮಾಡ್ಕೊಂಡು ಮಾಡ್ತೀನಿ ಮಾಡ್ರಿ. ಇಲ್ಲ ಗೈಸ್, ನಂದು ನೋಡಿ, ನಂದು ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ಮೇಲೆ ನಂಬಿಕೆ ಇಡಿ ನೀವೆಲ್ಲರೂ, ಆಯ್ತಾ? ನೋಡ್ರಿ ಇವಾಗ ಹಿಂಗೆ ಬಾಯ್ಲಿಗೆ ಬಿಡೋಣ ಸ್ವಲ್ಪ ಹೊತ್ತು. ಅಷ್ಟೊತ್ತಿಗೆ ಇದನ್ನ ಎಣ್ಣೆ ಇಟ್ಕೊಂಡ್ಬಿಟ್ಟು ಇದನ್ನ ಕಬಾಬ್ ಮಾಡಕ್ಕೆ ಇವಾಗ ರೆಡಿ ಮಾಡ್ಕೊಳ್ಳೋಣ. ಇದನ್ನ ಸ್ವಲ್ಪ ಚೆನ್ನಾಗಿ ಕುದಿಯೋ ಥರ ಮಾಡ್ಕೊಂಡ್ರೆ ಕಬಾಬ್ ಹಾಕಿದ್ರೆ ಬೇಗ ಚೆನ್ನಾಗಿ ಬರುತ್ತೆ. ಬೇಗ ಅರ್ಲಿ ಸ್ವಲ್ಪ ಹೊತ್ತು ಮಾಡ್ಬಿಟ್ಟು ಆಮೇಲೆ ಮಾಡ್ಕೊಂಬಿಡೋಣ. ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ಬೇಕಾಗುತ್ತೆ ನಾವು. ಅದಕ್ಕೋಸ್ಕರ ಬೆಟರ್ ಮಾಡು. ಲೆಟ್ಸ್ ಗೋ ಗೈಸ್. ಇವಾಗ ಇದನ್ನ ಕುಕ್ ಮಾಡಿದ್ಮೇಲೆ ನೆಕ್ಸ್ಟ್ ರೈಸ್ ಹಾಕ್ಬೇಕಾದ್ರೆ ಸ್ವಲ್ಪ ಇದಾದ್ಮೇಲೆ ರೈಸ್ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ಕಬಾಬ್ನ ಮಾಡಬೇಕಾದ್ರೆ ಮತ್ತೆ ತೋರಿಸ್ತೀನಿ ನಾನು. ಸೊ ಗೈಸ್, ಇವಾಗ ನಮ್ಮ ಗ್ರೇವಿ ರೆಡಿ ಆಗಿದೆ. ಅಲ್ಲಿ ನಾವು ಬರೀ ರೈಸ್ ತೆಗೆದು ಹಾಕ್ಬಿಟ್ರೆ ರೆಡಿ ಇದು ಕಂಪ್ಲೀಟ್ ಆಗಿ. ಹಾಕ್ಬಿಡು. ಹಾಕ್ಬಿಡ್ಲಾ? ಚಿಕನ್ ಬೆಂದಿದ್ಯಾ ನೋಡು ಫಸ್ಟ್. ಬೆಂದಿದ್ಯಾ? ಬಿಡು. ಇವಾಗ ರೈಸ್ ಹಾಕ್ಬಿಡು.
ಇನ್ನೊಂದ್ ಸ್ವಲ್ಪ ಬೇಯಿಸು ಅಂದ್ರೆ ಬೇಯಿಸ್ತೀನಿ. ಸ್ವಲ್ಪ ಬೇಯಿಸು. ಅದ್ರಲ್ಲಿರೋ ತಿನ್ನಲ್ಲ ಆಕ್ಚುಲಿ. ಹೌದು, ಬರೀ ಟೇಸ್ಟಿಗೆ ಅಷ್ಟೇ ನಾವು ಆ ಚಿಕನ್ ಆಡ್ ಮಾಡ್ಕೊಂಡಿರೋದು. ಯಾಕಂದ್ರೆ ಚಿಕನ್ ಫ್ಲೇವರ್ ಬಂದ್ಮೇಲೆ ಚೆನ್ನಾಗಿ ಬರೋದಿಲ್ಲ, ಚಿಕನ್ ಫ್ಲೇವರ್ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಅದಾದ್ಮೇಲೆ ಕಬಾಬ್ ಆಚೆ ತೆಗ್ದಿದ್ದೀನಿ. ಸೊ ನೋಡ್ರಿ, ಹೇಳಿದ್ನೆಲ್ಲ ಗಟ್ಟಿ ಆಗುತ್ತೆ ಅಂತ, ಗಟ್ಟಿ ಆಗಿದೆ. ಇವಾಗ ನೀವ್ ಹಿಂಗ್ ಅಂದ್ರೂ ಕೂಡ ಜಾಸ್ತಿ ಇಲ್ಲ, ನೀರೇ ಇಲ್ಲ ಅದು ನೋಡ್ರಿ. ಫುಲ್ ಎಲ್ಲ ಚೂರ್ ಚೂರು ಏನ್ ಗಟ್ಟಿ ಉಳಿದಿರೋ ಮಸಾಲೆ ಇರುತ್ತಲ್ಲ ಅದೆಲ್ಲ ಹಿಂಗ್ ಹಾಕ್ಬೇಕಾದ್ರೆ ಇದನ್ನ ಇವಾಗ ಹಾಕ್ತಾ ಇದೀನಿ. ಹಿಂಗ್ ಹಾಕ್ಬೇಕಾದ್ರೆ ಹಿಂಗ್ ಅನ್ಕೊಂಡ್ ಹಾಕ್ಬಿಟ್ರೆ ಅದ್ರ ಜೊತೆನೆ ಒಂದ್ ಸ್ವಲ್ಪ ಹಂಗಂಗೆ ಪ್ಯಾಟ್ ಆಗ್ಬಿಡುತ್ತೆ. ಸೊ ಸಿಂಪಲ್. ಆಗ್ಲೇ ಸ್ವಲ್ಪ ವಾಟರ್ ಇತ್ತು, ಇವಾಗ ಪ್ರಾಪರ್ ಆಗಿದೆ ಅಲ್ಲ. ನಾನು ಹಾಕ್ಬಿಡ್ತೀನಿ, ಅದನ್ನ ರೆಡಿ ಆಗ್ಬಿಟ್ಟು ಇದು ಹಾಕ್ತಾರೆ ಗೈಸ್ ಚಿಕನ್. ಚೆನ್ನಾಗಿ ಆಲ್ರೆಡಿ ಎಣ್ಣೆ ನೆಂದಿರೋದ್ರಿಂದ ನಂಗೆ ಪ್ರಾಬ್ಲಮ್ ಇಲ್ಲ ಮತ್ತೆ ಮಾಡ್ಬೇಕಂತ. ಮುಂಚೆನೆ ಅದು ಎಣ್ಣೆ ನೆನೆಯೋ ತನಕ ಅಲ್ಲ, ಎಣ್ಣೆ ಚೆನ್ನಾಗಿ ಇದಾಗೋ ತನಕ ಮುಂಚೆನೆ ಇದ್ ಮಾಡ್ಕೊಂಡ್ಬಿಡ್ರಿ ನೀವು, ಬೆಸ್ಟ್ ಅದು. ಇವಾಗ ಆನ್ ಮಾಡ್ಬಿಟ್ಟು ಏನೋ ಮಾಡ್ತೀನಿ ಅಂದ್ರೆ ಆಗಲ್ಲ. ಕುಕಿಂಗ್ ವಿತ್ SMR ಅಂಡ್ ಸಿಮ್ರನ್. ಅದಾಗುತ್ತೆ ಸ್ವಲ್ಪ ದೂರ. ಇದಕ್ಕೆ ಹಾಕ್ಬಿಡು ರೈಸ್ ಶಶಿ. ಹಾಕ್ಬಿಡ್ಲ ಅದು? ಹಾಕ್ಬಿಡು. ನೋಡ್ರಿ ಖಾಲಿ ಇಲ್ಲ, ಒಂಚೂರು ಹಿಂಗ್ ಉಳ್ಕೊಳ್ಳುತ್ತೆ. ಇದನ್ನು ಸೇರ್ಸಿ ಹಿಂಗ್ ಹಾಕ್ಬಿಟ್ರೆ ಕರ್ಬೇವಿನ ಎಲೆ ಬಂದ್ಬಿಡುತ್ತೆ. ಲಾಸ್ಟಲ್ಲಿ ಇದು ಹಾಕ್ಬಿಡು, ಮತ್ತೆ ಕರ್ಬೇವು. ಕರ್ಬೇವು ಅದು ನಂಗೆ ಹಾಕಕ್ಕಾಗಲ್ಲ, ಪಟ ಪಟ ಅಂತ ಸಿಡಿಯುತ್ತೆ. ಇದು ರೆಡಿ ಆಯ್ತು. ಇದು ರೈಸ್ ಬೇಗ ಹಾಕ್ಬೇಕು ನೀನು. ಇಲ್ಲಿ ನೋಡಿ, ಇಲ್ಲಿ ಫುಲ್ ಹೋಯ್ತದು. ಇವಾಗ ನಾವ್ ಇದಕ್ಕೆ ಎಗ್ ರೈಸ್ ತರ ರೈಸ್ ನ ಮಿಕ್ಸ್ ಮಾಡ್ಬೇಕು. ಸಾಕು ಅನ್ಸುತ್ತಲ್ಲ ಇಬ್ರಿಗೆ? ಅದು ಸಾಕಾ? ಸಾಕು. ಸರಿ, ಊಟ ಮಾಡ್ಬೇಕು. ಸ್ವಲ್ಪ ಸ್ವಲ್ಪನೇ ತಿನ್ನೋದು, ವೇಸ್ಟ್ ಮಾಡ್ಬೇಡ ಬಿಡು. ನೈಟ್ ಆರಾಮಾಗಿದೆ ನಮ್ಗೆ. ಇದನ್ನ ಇಟ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಹೊಡಿಬೇಕು. ನೋಡ್ರಿ, ಅದ್ರಲ್ಲಿ ಇರೋದೆಲ್ಲ ಕರೆಕ್ಟ್ ಆಗಿ ಇದಕ್ಕೆ ಇವಾಗ ಇದಾಗುತ್ತೆ, ಪ್ಯಾಟ್ ಆಗುತ್ತೆ ನೀಟಾಗಿ. ಚಿಕನ್ ಕಲರ್ ಸಗದಾಗಿ ಬರ್ತಿದೆಲ್ಲ. ಸ್ವಲ್ಪ ರೈಸ್ ಆಗ್ಬೇಕಿತ್ತು ಶಶಿ ನೀನು. ಮಾಡ್ಬೇಕಾದ್ರೆ ನಾನ್ ಮಾಡಕ್ ಬಿಡ್ಬೇಕು, ಇಲ್ಲ ನೀನ್ ಮಾಡ್ಬೇಕು. ಜಾಸ್ತಿ ಓವರ್ ಆಗಿ ಆಡ್ತಿದೆ ಅಂತ ಅನ್ಸ್ತಿಲ್ಲ ಇವತ್ತು ವ್ಲಾಗ್ ಅಲ್ಲಿ. ನೀನ್ ಯಾಕೋ ನನಗೆ ಅನ್ಸಿಲ್ಲ ಓವರ್ ಆಗಿ, ಸ್ವಲ್ಪ ಆಗ್ಬೇಕಿತ್ತು, ಜಾಸ್ತಿ ಆಗ್ಬೇಕಿತ್ತು. ಮಾಡ್ಬೇಕು, ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಎಲ್ಲ ಬಿಟ್ಟು. ನಿನಗೆ ಹೇಳಿದೆ ನಾನು ಮಾಡಕ್ ನಾನೇ ಮಾಡ್ಕೋತೀನಿ ಅಂತ. ಇವನೇ ಬಂದಿದ್ದು ಮಾಡ್ತೀನಿ ಮಾಡ್ತೀನಿ ಅಂತ, ಆಮೇಲೆ ಎತ್ತಾಕದು ನಾನ್ ಮಾಡಿದ್ದು ಅಂತ. ಕೇಳಿದ ನಾನು, ನೀನ್ ಹೆಲ್ಪ್ ನಾನು ಮಾಡಿದ್ದಪ್ಪ ಏನಾಯ್ತು? ನಾನ್ ಮಾಡ್ತಿದ್ದೆ, ನನಗೆ ಯಾಕೆ ಬೇಕಿತ್ತು? ಏನ್ ಬೇಕಿತ್ತು ನಿನಗೆ? ಮಾಡದ್ ಮಾಡ್ಬಿಟ್ಟು ಎತ್ತಾಕ್ತಾನ 1000 ಸಲ ಮಾಡ್ದೆ ಅಂತ. ನೋಡ್ರಿ ಗೈಸ್, ಒಂಚೂರು ಕೃತಜ್ಞತೆ ಅನ್ನೋದೇ ಇಲ್ಲ. ಕಷ್ಟಪಡ್ತಾ ಇದಾರೆ ಅಂತ ಹೆಲ್ಪ್ ಮಾಡ್ತಾ ಇದ್ರೆ ನೋಡಿ, ಈ ತರ ಆಟಿಟ್ಯೂಡ್ ಓವರ್ ಆಗಿ ಆಡ್ತಂದೆ. ನೀವೇ ಅವಾಗಿನ ನೋಡ್ತೇನೆ. ಏನೋ ಸ್ವಲ್ಪ ಮಾತಾಡಿದ್ರೆ ನನ್ಗೆ ಮಾಡ್ಬೇಕಾದ್ರೆ ಮಾಡೋಕ್ ಬಿಟ್ಬಿಡ್ಬೇಕು. ನಾನು ಮಾಡ್ಬೇಕಾದ್ರೆ ಇವ್ನು ಮಾಡ್ದಲ್ಲ, ಹಂಗೆ ಹೇಳದ್ನ ನಾನು. ಜಾಸ್ತಿ ಮಾತಾಡ್ಬೇಡ ನೀನು. ಹೇಳಲ್ಲ, ಹೋಗೋ, ನನ್ಗೆ ಮರ್ತೋಯ್ತು. ಇದ್ರದ್ದು ಅಲ್ಲಾಡ್ಸಿದ್ರದ್ದು ಈ ಚಿಕನ್ ಮಾಡ್ಲಾ ನಾನೇ? ಬೇಡ ಬಿಡು, ಅದಕ್ಕೂ ಆಮೇಲೆ ಮಾತಾಡ್ತೇನೆ. ಸಾಕು, ತೆಗ್ದ್ಬಿಡು. ತೆಗೆದ್ಬಿಡು, ಆಯ್ತು. ಅದ್ರದ್ದು ಅಷ್ಟು ಹಂಗ್ ಮಾಡ್ಬೇಡ. ಇವಾಗ ಚಿಕನ್ ಪಲಾವ್ ಜೊತೆ ನಮ್ ಕಬಾಬ್ ಬರುತ್ತೆ. ಸ್ವಲ್ಪ ಒಂದು ಇದ್ ಕೊಡ್ತೀಯ ಪೀಸು? ಅದು ಆಗಲ್ಲ ಅಂದ್ರೆ ಬಿಡು, ಹೊರಗೆ ಆಡ್ತಿರೋದು ನೀನು ಇವತ್ತು. ನೋಡೋಷ್ಟು ನೋಡ್ತೀನಿ ಸುಮಾರು. ಇಲ್ಲ, ತಿನ್ನಲ್ಲ. ಬಿಡಲ್ಲ, ತಿಂತೀನಿ. ಬೇಕಿಲ್ಲ, ನಾವು ಕುತ್ಕೊಬಿಟ್ಟಿದ್ವಿ ನಾ ಇವಾಗ. ನಾನು 2 ಪಕ್ಷಿಗಳು ಏನ್ ಮಾಡ್ತಿದಾವಲ್ಲ, ಏನೇನೋ ಕಳ್ಸಿದ್ರು, ತುಂಬಾ ಚೆನ್ನಾಗಿರೋದು. ಬಟ್ ಅದು ತುಂಬಾ ಫ್ಯಾನ್ಸಿ ಆಗೋಯ್ತು ಹೆಸರು. ಲೈಕ್ ಬ್ರೂನೋ, ಚಾಕಿ, ಈ ತರ. ಅಷ್ಟು ಕೇಳಿದ ಹೆಸರು ಸಮಥಿಂಗ್ ಲೈಕ್ ಈ ತರ ಇರ್ಬೇಕು. ಟಿಪ್ಡೋ, ಮತ್ತೆ ಇನ್ನೊಂದು ಇರ್ತದ್ದು, ಆತರ ಯುನೀಕ್ ನೇಮ್ಸ್. ಚಾಕಿ, ಬ್ರೂನೋ, ಎಲ್ರು ಸಿಲಿ ಬುಲ್ಲಿ. ಹೊರಗೆ ಆಡ್ಬೇಡ. ಇನ್ನ ಸ್ವಲ್ಪ ಜನ ಹೇಳಿದ್ರು, ಬ್ರೌನ್ ಇರೋದು ಶಶಿ ಅಂತ ಹೇಳಿ, ವೈಟ್ ಇರೋದು ಸಿಮ್ರನ್ ಅಂತ ಹೇಳಿ ಅಂತ. ವೈಟ್ ಇರೋದು ಮೇಲ್, ಫೀಮೇಲ್. ನನಗೂ ಅದೇ ಶಾಕ್ ಗೈಸ್. ವೈಟ್ ಇರೋದು ಆಕ್ಚುಲಿ ಮೇಲ್ ಅಂತೆ, ಬ್ರೌನ್ ಫಿಮೇಲ್. ಬಟ್ ನಾನು ಅದಕ್ಕೆ ಇವತ್ತು ಮುಟ್ಟದ್ನಲ್ಲ ಅದ್ ಕೈಯಲ್ಲಿ, ಬ್ರೌನ್ ಹೆವಿ ಅಗ್ರೆಸಿವ್. ಅಂದ್ರೆ ಹುಡುಗಿ ತುಂಬಾ ಅಗ್ರೆಸಿವ್ ಆಗಿದ್ದಾಳೆ. ಹುಡುಗ ಓಕೆ, ಪರವಾಗಿಲ್ಲ. ನಿಂತರ ಹುಡುಗಿ ಅಗ್ರೆಸಿವ್.
ಇವನು ಅಗ್ರೆಸಿವ್, ಸುಮ್ಮನೆ ಡ್ರಾಮಾ ಮಾಡೋದಷ್ಟೇ ಇವನು. ನಾನು ಅಗ್ರೆಸಿವ್ ಅಂತ ಎಲ್ರಿಗೂ ಗೊತ್ತು, ಬಟ್ ನೀನ್ ಅಗ್ರೆಸಿವ್ ಅಲ್ಲ ಅಂತ ಡ್ರಾಮಾ ಮಾಡೋದು. ನಾಟಕ ಮಾಡ್ತಾನೆ. ಎಷ್ಟೊತ್ತಾಗುತ್ತೆ ಇನ್ನ? ಒಂದು 5 ನಿಮಿಷ. ಒಂದ್ ಸ್ವಲ್ಪ ಡೀಪ್ ಬ್ರೌನ್ ಆಗ್ಬೇಕು ನನಗೆ, ಫುಲ್ ರೆಡ್ ಡಾರ್ಕಿಶ್ ಮೆರೂನ್ ಬ್ರೌನ್ ಆಗ್ಬೇಕು ನನಗೆ. ಆವಾಗಲೇ ನನಗಿದು ಟೇಸ್ಟಿ ಅಂತ ಅನ್ಸೋದು. ಡೀಪ್ ಫ್ರೈಡ್ ಕಬಾಬ್ನ ಪ್ರೀತಿಯಿಂದ ಮಾಡಬೇಕು. ಏನೇ ಅಡುಗೆ ಮಾಡಬೇಕು ಅಂದ್ರೆ ಆದ್ರೂ ಕೂಡ ಪ್ರೀತಿಯಿಂದ ಮಾಡಿರಿ, ಆಬ್ವಿಯಸ್ಲಿ ಅವಾಗ ಚೆನ್ನಾಗೇ ಬರುತ್ತೆ. ಹಾಂ, ಸೊ ಗೈಸ್ ಇವಾಗ ಚಿಕನ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಇನ್ನ ಮಾಡ್ತಾ ಇದೀನಿ. ಆಲ್ರೆಡಿ ಒಂದು ಹಾಕು ಅಂತ ಹಾಕಿಸ್ಕೊಂಡ್ಬಿಟ್ಲು, ಮನ ಮರೀದಿ ಇಲ್ದಂಗೆ. ಎಂತ ಜನನು. ನಿಂಬೆಹಣ್ಣು ಹಾಕೊಬೇಕು ತಾನೆ? ಚೆನ್ನಾಗಿದೆ. ಔಟ್ ಆಫ್ 10. ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ದ ಬೆಸ್ಟ್ ಚಿಕನ್ ನನ್ನ ಲೈಫಲ್ಲಿ ಟೇಸ್ಟ್ ಮಾಡಿರೋ ಬೆಸ್ಟ್ ಚಿಕನ್ ಅಂತ ಇದು. ನನ್ಗೆ ಗೊತ್ತು ಇವ್ರು ಈ ಥರ ನಂಗೆ ಹೊಗಳಲ್ಲ ಅಂತ, ಬಟ್ ನಾನು ಹೊಗಳ್ತೀನಿ. ತುಂಬ ಚೆನ್ನಾಗಿದೆ ಚಿಕನ್ ಆ್ಯಕ್ಚುಲಿ. ಇನ್ನು ಡೀಪ್ ಫ್ರೈಡ್ ಹಾಕ್ತೀವಿ ಗೈಸ್. ಸ್ವಲ್ಪ ಡೀಪ್ ಫ್ರೈಡ್ ಆದರೆ ಇಲ್ಲಿ ರೈಸ್ ಐತೆ, ಹಾಕ್ಕೊಂಡು ನೆಂಚ್ಕೊಂಡು ತಿನ್ಬೇಕು ಇದಕ್ಕೆ. ಸೊ ಗೈಸ್ ಇವಾಗ ಫೈನಲಿ ಟೇಸ್ಟ್ ಮಾಡೋಣ. ನೋಡಿ, ನೀವು ನೋಡ್ತಾ ಇರ್ಬೋದು ಚಿಕನ್ ಪಲಾವ್, ಚಿಕನ್ ಕಬಾಬ್ ಆ್ಯಂಡ್ ನಿಂಬೆಹಣ್ಣು. ಫಸ್ಟು ನಿಂಬೆಹಣ್ಣು ಹಾಕ್ಕೊಂಡು ಸ್ವಲ್ಪ ಟ್ರೈ ಮಾಡಿ ನೋಡೋಣ. ನಾನು ಕಬಾಬ್ದು ಶೋರ್ ಇದ್ದೀನಿ, ಚೆನ್ನಾಗಿ ಬಂದಿದೆ. ತಿಂದು ನೋಡಿದೆ ನಾನು ಟೇಸ್ಟ್ ಮಾಡಿ. ಬಟ್ ಪಲಾವ್ದು ಪಲಾವ್ಗೂ ಹಾಕೋ ನಿಂಬೆಹಣ್ಣು, ಚೆನ್ನಾಗಿ ಅನ್ಸುತ್ತೆ ಅವಾಗ. ಇಲ್ಲಾಂದ್ರೆ ನಿಂಗೆ ಲ್ಯಾಕ್ ಅನ್ಸುತ್ತೆ ಜಾಸ್ತಿ. ಎಕ್ಸ್ಪೆರಿಮೆಂಟ್ ಮಾಡ್ತೇನೆ ನೀನು. ತುಂಬ ಚೆನ್ನಾಗಿ ಪಲಾವ್, ಸಖತ್ತಾಗಿದೆ. ತುಂಬ ಚೆನ್ನಾಗಿ ಮಾಡಿದೀವಲ್ಲ. ಸೊ ಗೈಸ್ ಸಕ್ಕತ್ತಾಗಿ ಮಾಡಿದ್ದೀವಿ. ನೀವು ಇದು ಮನೇಲಿ ಟೇಸ್ಟ್ ಮಾಡಿದ್ದೀನಿ. ಇದು ಡಿಫ್ರೆಂಟ್ ಟೈಪ್ ಆಫ್ ಪಲಾವು. ಸಾರು ಥರ ಮಾಡಿಬಿಟ್ಟು ಅದಾದ್ಮೇಲೆ ರೈಸ್ ಹಾಕ್ಬಿಡೋದು, ಅದನ್ನ ಪಲಾವ್ ಥರ ಇದು ಮಾಡ್ತೀವಿ ನಾವು. ಬಿರಿಯಾನಿ ಮಾಡೋದಕ್ಕಿಂತ ಈಸಿ, ಬಟ್ ಬಿರಿಯಾನಿ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದು ಆರಾಮಾಗಿ ಸಕ್ಕತ್ತಾಗಿ ತಿನ್ಬೋದು, ಸೂಪರ್ ಆಗಿದೆ. ಮನೇಲಿ ನೀವು ಬೇಕಾದ್ರೆ ಮಾಡ್ಕೊತೀನಿ. ಆಮೇಲೆ ಹೇಗಿತ್ತು ಈ ವ್ಲಾಗು ಅಂತ ಕಮೆಂಟ್ ಮಾಡಿ. ನಿಮಗೆ ನಮ್ಮ ಒಂದು ಡಿಶ್ಶು ಇಷ್ಟ ಆಯ್ತಾ ಅಂತ. ಆ್ಯಂಡ್ ನೀವು ಮಾಡ್ಕೊಂಡು ತಿಂತಿದ್ರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾವು ತಿಂದ್ವಿ ಚೆನ್ನಾಗಿತ್ತು ಅಥವಾ ಚೆನ್ನಾಗಿದ್ದಿಲ್ಲ, ವಾಟ್ ಎವರ್ ಇಟ್ ಇಸ್. ವೆಜ್ ಅವ್ರು ಮಾಡ್ತಾ ಇದ್ದಾರೆ, ಸಾರಿ ನೋ ಪ್ಯೂರ್ ನಾನ್ ವೆಜ್ಜು ಏನಂತೆ. ಸೊ ಯಾ, ಐ ಹೋಪ್ ನೀವು ಇವತ್ತಿನ ನನ್ನ ಬ್ಲಾಗ್ ಎಂಜಾಯ್ ಮಾಡಿರ್ತೀರ ಅಂತ. ಸೊ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು, ಬಾಯ್ ಅಣ್ಣ. ಬಾಯ್.